ಎಲ್ರಿಗೂ ನಮಸ್ಕಾರ. ಹಾವಿನ ಬಗ್ಗೆ ಇವತ್ತೊಂದು 1.5-2 ಗಂಟೆ ನಿಮ್ಮ ಜೊತೆ ಮಾತಾಡ್ತೇನೆ ನಾನು. ಇಷ್ಟು ವರ್ಷದಲ್ಲೂ ಕೂಡ ಯಾವುದೋ ಒಂದು ಹಾವು ಅಥವಾ ಅನೇಕ ಹಾವುಗಳು ನಿಮ್ಮ ಜೊತೆಯೇ ಹುಟ್ಟಿ ನಿಮ್ಮ ಜೊತೆಯೇ ಬದುಕ್ತಾ ಇವೆ. ನಮ್ಮ ಸುತ್ತಮುತ್ತ ಆ ಜೀವಿಗಳು ಸೃಷ್ಟಿಯಾಗಿವೆ ಅಂತೇಳಿದರೆ ಆ ಜೀವಿಗಳಿಗೂ ನಮಗೂ ಹತ್ತಿರದ ಸಂಬಂಧ ಇದೆ. ಅದು ನೋಡಿಯೇ ವಾಂತಿ ಬರುತ್ತೆ. ಟೀಚರ್ಸ್ಗೆಲ್ಲ ಭಯ ಆಗ್ತದೆ, ಈ ಮಕ್ಕಳಿಗೆ ಏನಾಯಿತು ಅಂತೇಳಿ, ಆಗಬಾರದು ಅಂತೇಳಿ ಎಲ್ಲ ಮಕ್ಕಳನ್ನು ಕೊಂಡೋಗಿ ಆಸ್ಪತ್ರೆಗೆ ಹಾಕಿಬಿಡ್ತಾರೆ. ನೋಡ್ಕೊಳ್ಳಿ, ಸಣ್ಣ ಹಾವು, ಪುಟ್ಟ ಹಾವು. ಈ ಹಾವು ನೋಡಿದ್ದೀರಾ? ಹಾವುಗಳೊಂದಿಗೆ ನಾವು ಈ ಒಂದು ಕಾರ್ಯಕ್ರಮದ ಸಾಂಕೇತಿಕವಾಗಿ ಸಭಾ ಕಾರ್ಯಕ್ರಮ, ಈ ಒಂದು ಸಾಂಕೇತಿಕವಾಗಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ರಾಜೇಶ್ ನಾಯ್ಕರವರು ವಹಿಸಿ ಸಭೆ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ, ವೇದಿಕೆಗೆ ನಮ್ಮ ಮಾಧ್ಯಮದ ಅನಿಲ್ ಲಕ್ಷ್ಮಣರವರು ವೇದಿಕೆ ಬರಬೇಕು. ಹಾಗೆ ಈ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಪ್ರತಿಮಾರವರು, ಹಾಗೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಖ್ಯಾತ ಉರಗ ತಜ್ಞರಾದ ಗುರುರಾಜ್ ಸನಿಲ್ ಇವರೆಲ್ಲರೂ ವೇದಿಕೆ ಬಂದು ಆಸೀನರಾಗಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಚಾಲನೆ ವಿದ್ಯಾರ್ಥಿಗಳಿಂದ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ, ಪಾಲಿಸೋ ಶುಭದಾಯಕ, ಪಾಲಿಸೋ ಶುಭದಾಯಕ. ಬಂದಂಥ ಸಂಪನ್ಮೂಲ ವ್ಯಕ್ತಿ ಅತಿಥಿಗಳನ್ನು ತಮಗೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಮಣಿಪುರ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ರೋಟೇರಿಯನ್ ರಾಜೇಶ್ ನಾಯ್ಕ್. ಇವತ್ತಿನ ಈ ಕಾರ್ಯಕ್ರಮ ಹಾವುಗಳಿಗೊಂದಿಗೆ ನಾವು ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ. ಯಾಕೆಂದರೆ ಇದೇ ಕಾರ್ಯಕ್ರಮವನ್ನು ನಾನು 2 ತಿಂಗಳು ಹಿಂದೆ ನಾನು ಈ ಕಾರ್ಯಕ್ರಮವನ್ನು ಮೂಡುಬೆಳ್ಳೆ ಶಾಲೆಯಲ್ಲಿ ಮಾಡಿದ್ದೇನೆ. ಹಾಗೂ ನನಗೆ ನಿಮ್ಮ ಮೇನ್ ಇವರು ಮುಖ್ಯೋಪಾಧ್ಯಾಯಿನಿ ರೂಪರೇಖಾ ಮೇಡಮ್ ಅವರು ಹೇಳಿದರು ಇದು ನಮ್ಮ ಶಾಲೆಯಲ್ಲಿ ಆಗಬೇಕು ಅಂತ ಹೇಳಿ. ನಾನು ಹಾಗಾಗಿ ಈ ಪ್ರೋಗ್ರಾಮನ್ನು ಮಾಡಿದ್ದೇನೆ. ಇದರ ಮುಖ್ಯ ಕೇಂದ್ರ ಬಿಂದು ಆಗಿರುವ ಇವತ್ತಿನ ಮುಖ್ಯ ಅತಿಥಿ ಅಂತ ಹೇಳ್ಬೋದು ಗುರುರಾಜ್ ಸನಿಲ್ ಸರ್ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಮತ್ತೊಬ್ಬ ಅತಿಥಿಯಾಗಿರುವ ಅನಿಲ್ ಲಕ್ಷ್ಮಣ್ ಸರ್, ಉಡುಪಿ ಯುವ ವಾಣಿ ಚಾನಲ್ನವರು, ಅವರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವ ಪ್ರತಿಮಾ ಅವರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಈ ಚಾನಲ್ನವರು ಮತ್ತೊಬ್ಬರ ವ್ಯಕ್ತಿ ಮಿಸ್ಟರ್ ಸಚಿನ್ ಅವರು ನಿಮಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಎಲ್ಲ ನನ್ನ ರೋಟರಿ ಮಿತ್ರರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿದ್ದ ಅತಿಥಿ ಗಣ್ಯರಿಗೆ ಹಾಗೂ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸಿದ ಅಧ್ಯಕ್ಷರಿಗೂ ಧನ್ಯವಾದ ಕೊಡುತ್ತಾ, ವೇದಿಕೆಯಲ್ಲಿದ್ದ ಎಲ್ಲ ಅತಿಥಿ ಗಣ್ಯರಿಗೆ ಹೂಗುಚ್ಛ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡುತ್ತಾ, ಇಲ್ಲಿ ಉಪಸ್ಥಿತರಿದ್ದ ಎಲ್ಲ ಶಿಕ್ಷಕ ವೃಂದದವರಿಗೆ, ಪುಟಾಣಿ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸಿದ, ಇದೀಗ ನಮ್ಮ ಖ್ಯಾತ ಉರಗ ತಜ್ಞ ಶ್ರೀ ಗುರುರಾಜ್ ಸನಿಲ್ ಇವರ ಒಂದು ಕಿರು ಪರಿಚಯವನ್ನು ಈ ಶಾಲೆಯ ಶಿಕ್ಷಕರಾದ ಸತೀಶ್ ಸಾಲಿಯನ್ ಅವರು ನಮ್ಮ ಮುಂದೆ ಇಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಿದ್ದೀನಿ. ವೇದಿಕೆ ಮೇಲೆ ಆಸೀನರಾಗುವಂತಹ ರೋಟರಿ ಕ್ಲಬ್ನ ಅಧ್ಯಕ್ಷರೇ, ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿಯವರೇ, ಹಾಗೆ ಈ ಒಂದು ಹಾವುಗಳೊಂದಿಗೆ ನಾವು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಗುರುರಾಜ್ ಸನಿಲ್ರವರೇ, ಹಾಗೆ ವೇದಿಕೆಗೆ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಕ ಬಂಧುಗಳೇ, ನಾನು ಶ್ರೀಯುತ ಗುರುರಾಜ್ ಸನಿಲ್ರವರ ಒಂದು ಕಿರು ಪರಿಚಯವನ್ನು ತಮ್ಮ ಮುಂದೆ ವಾಚಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಗುರುರಾಜ್ ಸನಿಲ್ರವರು ನಮ್ಮ ಸಂಸ್ಥೆಗೆ ಇದೀಗ 3ನೇ ಬಾರಿ ಬರ್ತಾ ಇರೋದು. ನಾವು 2010ರಲ್ಲಿ ಬಂದಿದ್ದರು. ಆ ನಂತರ ಮತ್ತೊಮ್ಮೆ ನಮ್ಮ ಸಂಸ್ಥೆಗೆ ಬಂದಿದ್ದರು. ಹಾಗೆ ಈ ಸಲ ಇದೀಗ 3ನೇ ಬಾರಿ ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ಸರ್, ಸಂಸ್ಥೆ ಪರವಾಗಿ ತಮ್ಮನ್ನು ಸ್ವಾಗತಿಸಿ ತಮ್ಮ ಕಿರು ಪರಿಚಯವನ್ನು ವಾಚಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಜೀವದಯ ಮತ್ತು ಪರಿಸರ ಪ್ರೀತಿಗೆ ಇನ್ನೊಂದು ಹೆಸರೇ ಆಗಿರುವ ಗುರುರಾಜ್ ಸನಿಲ್ ಅವರು ಶೇಷಪ್ಪ ಮತ್ತು ಸುಂದರಿ ಪೂಜಾರ್ತಿ ಅವರ ಸುಪುತ್ರ.
1968ರಲ್ಲಿ ಉಡುಪಿಯ ತೆಂಕಪೇಟೆಯಲ್ಲಿ ಜನಿಸಿದ್ದು ಪ್ರಾಥಮಿಕ ಶಿಕ್ಷಣವನ್ನು ಉಡುಪಿಯ ಕಡಿಯಾಳಿ ಶಾಲೆಯಲ್ಲಿ ಪ್ರೌಢ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಮುಂಬೈ ಪೋರ್ಟ್ ಹೈಸ್ಕೂಲ್ನಲ್ಲಿ ಬಡತನದಿಂದಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶವಿಲ್ಲದೆ ಮುಂಬೈಯಿಂದ ಉಡುಪಿಗೆ ಮರಳಿದ ಇವರು ಸ್ವೋದ್ಯೋಗದ ನೆಲೆಯಲ್ಲಿ ಕಂಡುಕೊಂಡದ್ದು ರಿಕ್ಷಾ ಓಡಿಸುವ ಕಾಯಕ. ಆದರೆ ಶಾಲಾ ದಿನಗಳಲ್ಲಿ ವಿಜ್ಞಾನ ಶಿಕ್ಷಕ ದಾಮೋದರಾಚಾರ್ಯರ ಶಾಲೆಯಲ್ಲೇ ಸಾಕುತ್ತಿದ್ದ ಹೆಬ್ಬಾವಿನ ಬಗ್ಗೆ ಹುಟ್ಟಿದ ಕುತೂಹಲ ಆಗಲೇ ಅವರನ್ನು ಹಾವುಗಳ ಜೀವನ ಕ್ರಮದ ಅಭ್ಯಾಸಕ್ಕೆ ಮತ್ತು ಒಡನಾಟಕ್ಕೆ ಪ್ರೇರೇಪಿಸಿತ್ತು. ಮುಂದೆ ಜನವಸತಿಗಳಿಗೆ ನುಗ್ಗುತ್ತಿದ್ದ ಹಾವುಗಳನ್ನು ಹಿಡಿಯುವ ಅವನ್ನು ಸಂರಕ್ಷಿಸುವ ಪ್ರವೃತ್ತಿಯು ಅವರ ವೃತ್ತಿಯನ್ನು ಹಿಂದಿಕ್ಕಿದ್ದರಿಂದ ಅದೇ ಜೀವನ ಪ್ರೀತಿ ಮತ್ತು ಜೀವನ ಧರ್ಮವಾಯಿತು. ಕಳೆದ 38 ವರ್ಷಗಳಲ್ಲಿ ಸಾರ್ವಜನಿಕರಿಗೆ ಆತಂಕ ಹುಟ್ಟಿಸಿದ ಸುಮಾರು 26,000ಕ್ಕೂ ಮಿಕ್ಕ ಹಾವುಗಳನ್ನು ಹಿಡಿದು ಸಂರಕ್ಷಿಸಿದ ದಾಖಲೆ ಇವರದ್ದಾಗಿದೆ. ಅದರಲ್ಲಿ 16 ಅಡಿ ಉದ್ದದ 55 ಕಾಳಿಂಗ ಸರ್ಪಗಳು ಸೇರಿವೆ. ಕರಾವಳಿ ಭಾಗಕ್ಕೆ ಇವರ ಬೇಡಿಕೆ ಇರುವಷ್ಟೇ ಅಖಿಲ ಕರ್ನಾಟಕ ಮಟ್ಟದಲ್ಲಿ ಇವರ ಜೀವನಾನುಭವಗಳ ಬಳಕೆ, ಉಪನ್ಯಾಸಕ್ಕೆ ಹಾಗೂ ಪ್ರಾತ್ಯಕ್ಷಿಕೆ ಬೇಡಿಕೆ ಇದೆ. ನಗರೀಕರಣ, ಮಾನವ ಕ್ರೌರ್ಯ ಮತ್ತು ಸಾಕು ಪ್ರಾಣಿಗಳಿಂದ ನಾನಾ ರೀತಿಯ ಘಾಸಿಗೊಳ್ಳುವ ಸಾವಿರಾರು ಹಾವುಗಳಿಗೆ ಸೂಕ್ತ ಶುಶ್ರೂಷೆ ನೀಡಿ ಸಂರಕ್ಷಣೆ ಹಾಗೂ ಮೇಲಿನಂಥ ಕಾರಣಗಳಿಂದ ನೆಲೆ ಕಳೆದುಕೊಳ್ಳುವ ಹಾವುಗಳ ಮೊಟ್ಟೆಗಳನ್ನು ರಕ್ಷಿಸಿ ತಂದು ಸೂಕ್ತ ಕಾವು ನೀಡಿ ಮರಿಗಳು ಜನಿಸುವಂತೆ ಮಾಡುತ್ತಿರುವ ಹೆಗ್ಗಳಿಕೆಯು ಇವರದ್ದಾಗಿದೆ. ಇಂತಹ ಅನುಭವಗಳಿಂದ ಇವರು ಹಾವು ನಾವು ಪರಿಷ್ಕೃತ ಆವೃತ್ತಿ, ದೇವರ ಹಾವು, ನಂಬಿಕೆ ವಾಸ್ತವ, ನಾಗಬೀದಿಯೊಳಗಿಂದ, ಹುತ್ತದ ಸುತ್ತಮುತ್ತ, ವಿಷಯಾಂತರ, ಕಮರಿದ ಸತ್ಯಗಳು, ಚಿಗುರಿದ ಸುದ್ದಿಗಳು ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳ ನೈಸರ್ಗಿಕ ನಾಗಬನಗಳ ಉಳಿವಿನ ಬಗೆಗೆ ಜಾಗೃತಿ ಮೂಡಿಸುವಂತಹ ನಾಗಬನವೆಂಬ ಸ್ವರ್ಗೀಯ ತಾಣ ಎಂಬ ಅಪರೂಪವಾದ 8 ಹೊತ್ತಗೆಗಳೊಂದಿಗೆ ಕಥೆ, ಕಾದಂಬರಿಕಾರರು ಹಾಗೆ ಗುಡಿ ಮತ್ತು ಬಂಡೆ ಎಂಬ ಕಥಾ ಸಂಕಲ, ವಿವಶ ಹಾಗೂ ಆವರ್ತನ ಎಂಬ 2 ಸಾಮಾಜಿಕ ಕಾದಂಬರಿಗಳನ್ನು ಹೊರಗೆ ತಂದಿದ್ದಾರೆ. ಈ ಕೃತಿಗಳಲ್ಲಿ ಅವರ ಬರವಣಿಗೆಯ ನಡೆ ಮತ್ತು ನಡಿಗೆ ಪೂರ್ಣಚಂದ್ರ ಚೇತಸ್ವಿ ಅವರ ಕಥನ ಪರಂಪರೆಗೆ ಹತ್ತಿರವಾಗಿದ್ದು ಓದುಗರಲ್ಲಿ ಅವು ಅಚ್ಚರಿ ಮತ್ತು ಎಚ್ಚರವನ್ನು ಉದ್ದೀಪಿಸುತ್ತವೆ. ಇವರ ಹಾವು ನಾವು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 2010ನೇ ಸಾಲಿನ ಮಧುರಚಂದ್ರ ಪ್ರತಿನಿಧಿ ಪುಸ್ತಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಾಗಬೀದಿಯೊಳಗಿಂದ ಕೃತಿಯ ನಮ್ಮ ನಂಬಿಕೆ ನಾಗನಿಗೆ ವರವೇ ಶಾಪವೇ ಎಂಬ ಮುಖ್ಯ ಲೇಖನವು ಮಂಗಳೂರು ವಿಶ್ವವಿದ್ಯಾಲಯದಿಂದ ಆಯ್ಕೆಗೊಂಡು 2017ರ ಪ್ರಥಮ BCom ವಿದ್ಯಾರ್ಥಿಗಳಿಗೆ 10ನೇ ಪಠ್ಯವಾಗಿದೆ. ಅವರ ಅಧ್ಯಯನ ಮತ್ತು ಚಿಂತನೆಗಳು ಡಾಕ್ಟರೇಟ್ ಪದವಿಗೆ ಅರ್ಹತೆ ಇರುವಷ್ಟು ಉನ್ನತವಾಗಿರುವುದರಿಂದಲೇ ಕರುಣಾ ಎನಿಮಲ್ ವೆಲ್ಫೇರ್ ಅವಾರ್ಡ್ 2004ರಲ್ಲಿ, ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ಮಿತ್ರ 2013ರಲ್ಲಿ, ಕರ್ನಾಟಕ ಕಾರ್ಮಿಕ ವೇದಿಕೆಯು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2015ರಲ್ಲಿ ಹಾಗೂ ಸರಕಾರದ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2016ರಲ್ಲಿ, ಭಾವನಾ ಫೌಂಡೇಶನ್ ರಿಜಿಸ್ಟರ್ಡ್ ಎಂಬ ಕಲಾ ಸಂಸ್ಥೆಯ ಭಾವನಾ ಪುರಸ್ಕಾರ 2017ರಲ್ಲಿ, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸಂಸ್ಥೆಯ ಉರಗ ಮಿತ್ರ 2017 ಬಿರುದು ಪುರಸ್ಕಾರಗಳು ಅವರನ್ನು ಅರಸಿ ಬಂದಿವೆ. ಅರಣ್ಯ ಇಲಾಖೆಯವರಿಗೆ ಉರಗರ ಸಂರಕ್ಷಣೆಗಾಗಿ ಅಧಿಕೃತ ಅನುಮತಿ ಪತ್ರವನ್ನು ನೀಡಿದೆ. ನಾಡಿನುದ್ದಕ್ಕೂ ಸಂಚರಿಸುತ್ತಾ ಪರಿಸರ ಮತ್ತು ಉರಗ ವರ್ಗದ ಕುರಿತು ಅಪರೂಪದ ಸಮೃದ್ಧಿ, ಮಾಹಿತಿ ಮತ್ತು ಸಂರಕ್ಷಣಾ ಕ್ರಮವನ್ನು ಕೃತಿ, ಬರಹ, ಭಾಷಣ, ಪ್ರಾತ್ಯಕ್ಷಿಕೆಗಳ ಮೂಲಕ ಬಿತ್ತರಿಸುತ್ತಾ ಜನಜಾಗೃತಿ ಮೂಡಿಸುತ್ತಿರುವುದನ್ನು ಗಮನಿಸಿದ ಹೊನ್ನಾವರದ ಕೃಷ್ಣಾನಂದ ಕಾಮತ್ ಪ್ರತಿಷ್ಠಾನವು ಶ್ರೀಯುತರಿಗೆ ಕೃಷ್ಣಾನಂದ ಕಾಮತ್ ಸಾಹಿತ್ಯ ಪ್ರಶಸ್ತಿ 2018ರಲ್ಲಿ ನೀಡಿ ಗೌರವಿಸಿದೆ. ಹಾಗೂ ಉಡುಪಿ ಜಿಲ್ಲಾ ವರ್ತಕರ ಹಿತರಕ್ಷಣಾ ವೇದಿಕೆಯು ಪ್ರಶಂಸತಿ ಮಾಡುವ ಸೇವಾರತ್ನ ಪ್ರಶಸ್ತಿ 2018ರಲ್ಲಿ ನೀಡಿ ಗೌರವಿಸಿದೆ. ಸನಿಲ್ ರವರ 4 ಕೃತಿಗಳಿಂದ ಆಯ್ದ 18 ಲೇಖನಗಳು ಗೋವಾದ ಲೇಖಕಿ ಡಾಕ್ಟರ್ ಸುಷ್ಮಾ ಆರೂರು ಅವರ ಕೊಂಕಣಿ ಭಾಷೆ ದೇವನಾಗರಿ ಲಿಪಿಗೆ ಅನುವಾದಗೊಂಡು ಗಜಾಲಿ ಪೊಟರಿಯಾ ಸಂಚು ಸರ್ಪ ಮೊಗಿಚೆ ಅನುಭವ ಎಂಬ ಕೃತಿಯ ಮೂಲಕ 2020ರಲ್ಲಿ ಬೆಳಕು ಕಂಡಿದೆ. ಇವರ ಸಚಿತ್ರ ಲೇಖನ, ವಿಮರ್ಶಾ ಬರಹ, ಅಂಕಣ ಬರಹ ಹಾಗೂ ಕಥೆಗಳು ಒಳ ಮತ್ತು ಹೊರನಾಡಿನ ಬಹುತೇಕ ಪತ್ರಿಕೆಗಳು ಪ್ರಕಟವಾಗುತ್ತಲಿವೆ. ಆವರ್ತನ ಕಾದಂಬರಿಯು ಅಂತರ್ಜಾಲ ಪತ್ರಿಕೆ, ಸಂಗಾತಿ ಹಾಗೂ ಮುಂಬಯಿಯ ಪ್ರಸಿದ್ಧ ಮಾಸಪತ್ರಿಕೆ ಮೊಗವೀರದಲ್ಲಿ ಧಾರಾವಾಹಿಗೆ ಬರುತ್ತಾ ಮನಮೆಚ್ಚುಗೆಗೊಳಿಸುತ್ತಿದೆ. ಹಾಗೆಯೇ ಇವರೊಬ್ಬ ಹವ್ಯಾಸಿ ಛಾಯಾಚಿತ್ರಕಾರರು ಹೌದು. ಇವರು ಕ್ಲಿಕ್ಕಿಸಿದ ಅನೇಕ ಚಿತ್ರಗಳು ಆಳ್ವಾಸ್ ನುಡಿಸಿರಿ ವಿರಾಸತ 2013ರ ಸಿರಿಗನ್ನಡ ಮತ್ತು ಕರಾವಳಿ ಕರ್ನಾಟಕ ಹಾಗೂ ಇನ್ನಿತರ ಹಲವು ಕೃತಿಗಳಲ್ಲಿ ಬೆಳಕು ಕಂಡಿವೆ. ಹಸಿರು ಪರಿಸರದ ಬಗ್ಗೆ ಅತೀವ ಕಾಳಜಿಯಿಂದ ಹುಟ್ಟಿಕೊಂಡ ನಮ್ಮ ಮನೆ ನಮ್ಮ ಮರ ಎಂಬ ಹಸಿರು ಅಭಿಯಾನ ತಂಡದ ಮುಖ್ಯ ಸದಸ್ಯರು ಆಗಿರುವ ಇವರು ಈವರೆಗೆ ಸುಮಾರು 15,000ಕ್ಕೂ ಮಿಕ್ಕ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ. ವಿಷಪೂರಿತ ಹಾವುಗಳಿಂದ ಆಕಸ್ಮಿಕವಾಗಿ 13 ಬಾರಿ ಕಡಿಸಿಕೊಂಡ ರೋಚಕ ಅನುಭವ, ಮತ್ತೊಂದು ಬಾರಿಯ ನಾಗರ ಹಾವಿನ ಕಡಿತದಿಂದ 3 ದಿನಗಳ ಕಾಲ ಕೋಮಾ ಸ್ಥಿತಿಗೂ ತಲುಪಿ 4.5 ತಿಂಗಳ ಕಾಲ ಆಸ್ಪತ್ರೆ ವಾಸ ಅನುಭವಿಸಿದರೂ ಧೃತಿಗೆಡದೆ ಅಂತಹ ಅನುಭವವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ
ಜನಜಾಗೃತಿ ಮೂಡಿಸುವಲ್ಲಿ ಆಸ್ಥೆಯಿಂದ ಶ್ರಮಿಸುತ್ತಿರುವ ಶ್ರೀಯುತರು, ಪತ್ನಿ ಶ್ರೀಮತಿ ಗೀತಾ, ಮಗ ಅಕ್ಷಯ್, ರಾಕೇಶ್ ಮತ್ತು ಪೂಜಾರೊಂದಿಗೆ ಪ್ರಸ್ತುತ ಉಡುಪಿಯ ಪುತ್ತೂರಿನಲ್ಲಿ ವಾಸವಿದ್ದಾರೆ. ಧನ್ಯವಾದಗಳು ಸರ್. ಶ್ರೀಯುತರನ್ನು ಪರಿಚಯಿಸಿದ ಸತೀಶ್ ಸಾಲನ್ರವರಿಗೆ ವಂದಿಸಿಕೊಳ್ಳುತ್ತಾ ಇದೀಗ ಇಂದಿನ ಕಾರ್ಯಕ್ರಮದ ಮಹತ್ವದ ಘಟ್ಟಕ್ಕೆ ನಾವು ತಲುಪ್ತಾ ಇದ್ದೇವೆ. ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಶ್ರೀ ಗುರುರಾಜ್ ಸನಿಲ್ ಇವರಿಂದ ಉಪನ್ಯಾಸ. ಇದೀಗ ಸಾಂಪ್ರದಾಯಿಕವಾಗಿ ನಡೆದಂತಹ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿಕೊಳ್ಳುತ್ತಾ ಉಪನ್ಯಾಸ ಮಾಲಿಕೆಗೆ ತೆರಳುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮವನ್ನು ಸನಿಲ್ ಸಂಪದ ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿಯೂ ನೀವು ವೀಕ್ಷಿಸಬಹುದು. ಜೊತೆಗೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ತಲುಪಿಸುವ ಸೇವೆಯನ್ನು ಮಾಡುತ್ತಿರುವಂಥ ಶ್ರೀಯುತ ಅನಿಲ್ ಲಕ್ಷ್ಮಣ್ ಇವರಿಗೂ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ಹಾವುಗಳೊಂದಿಗೆ ನಾವು. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಜನ ಇದ್ದೀರಿ. ಹಾವಿನ ಬಗ್ಗೆ ಇವತ್ತೊಂದು 1.5-2 ಗಂಟೆ ನಿಮ್ಮ ಜೊತೆ ಮಾತಾಡ್ತೇನೆ ನಾನು. ನೀವು ಸಮಯ ಕೊಟ್ಟರೆ, ನಿಮಗೆ ಬೋರ್ ಅಂತ ಅನಿಸಿದರೆ ನೀವು ಸ್ಟಾಪ್ ಮಾಡ್ಬೋದು. ಯಾರಾದರೂ ಸಾಕು ನಿಲ್ಲಿಸಿ, ನೀವು ಹೆಚ್ಚು ಮಾತಾಡಬೇಡಿ ಅಂತ ಹೇಳಿದರೆ ಆಯ್ತು, ನಾನು ನಿಲ್ಲಿಸಿಬಿಡ್ತೇನೆ. ಯಾಕಂದರೆ ಈ ಕಾರ್ಯಕ್ರಮದ ಉದ್ದೇಶ ರೋಟರಿಯವರು ನೋಡಿದ್ದೀರಿ ನೀವು, ರಾಜೇಶ್ ಅಂತೇಳಿ, ಮತ್ತು ಇನ್ನೊಬ್ಬರು ಅವ್ರ ಜೊತೆ ಬಂದಿದ್ದಾರೆ. ಅವರ ಉದ್ದೇಶ ನಾನು ಸಾಕಷ್ಟು ಕಡೆಗಳಲ್ಲಿ ಗಮನಿಸಿದ್ದೇನೆಂದರೆ, ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಪರಿಸರ ಮತ್ತು ವನ್ಯಜೀವಿಗಳ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸಬೇಕು ಅನ್ನೋದೊಂದು ಆಶಯ ಅವರದ್ದು. ಹಾಗಾಗಿ ಅವರು ಸಾಕಷ್ಟು ಕಡೆ ನನ್ನನ್ನು ಕರೆದು ಅವಕಾಶ ಕೊಟ್ಟು ನನಗೊಂದಿಷ್ಟು ಸಂಭಾವನೆಯನ್ನು ಕೊಟ್ಟು ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ನಿಮಗಾಗಿ ಮಾಡಿಸ್ತಾ ಇರೋದು. ನನಗೆ ಒಂದು ಬಹಳ ಖುಷಿಯ ಸಂಗತಿ ಏನು ಅಂದರೆ, ಇಂಥ ಸಂಸ್ಥೆಗಳು, ರೋಟರಿ ಅಂಥ ಸಂಸ್ಥೆಗಳು ನಮ್ಮನ್ನು ಕರೆದು ಅವಕಾಶ ಕೊಟ್ಟಾಗ ನನ್ನಲ್ಲಿರುವಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೋದು. ನೀವೊಂದು ಸಣ್ಣ ಮಕ್ಕಳೆಲ್ಲ ನನ್ನ ಫ್ರೆಂಡ್ಸು, ಈಗ ಇಲ್ಲೇ ಇರೋರೆಲ್ಲ ನೀವೆಲ್ಲ ನನ್ನ ಫ್ರೆಂಡ್ಸೇ. ನೀವು ನನ್ನನ್ನೊಬ್ಬ ಫ್ರೆಂಡಾಗಿ ಭಾವಿಸ್ಕೊಂಡು ಮಾತಾಡಿದರೆ ಆಯಿತು. ನಾನು ಭಾಷಣ ಮಾಡಲಿಕ್ಕೆ ಬರಲಿಲ್ಲ, ಯಾಕಂದರೆ ನನಗೆ ಭಾಷಣ ಬರೋದಿಲ್ಲ. ಸೊ ಈಗ ಹಾವು ನಾವು, ಇಲ್ಲಿ ಹಾವುಗಳೊಂದಿಗೆ ನಾವು ಅಂತ ಬರೆದಿದ್ದಾರೆ, ಒಳ್ಳೆಯ ಪದ. ನಾನು ಹೇಳೋದಾದರೆ ಹಾವು ನಾವು, ಹಾವು ಮತ್ತು ನಾವು ಅಲ್ಲ, ಹಾವುಗಳೊಂದಿಗೆ ನಾವು ಅನ್ನೋದು ಸರಿಯಾದ ಪದ. ಯಾಕಂದರೆ ನಿಮ್ಮ ವಯಸ್ಸು 14-13 ಇದೆ ಈಗ ಅಲ್ವಾ, ನಿಮ್ಮೆಲ್ಲರದ್ದು. ಇಷ್ಟು ವರ್ಷದಲ್ಲೂ ಕೂಡ ಯಾವುದೋ ಒಂದು ಹಾವು ಅಥವಾ ಅನೇಕ ಹಾವುಗಳು ನಿಮ್ಮ ಜೊತೆಯೇ ಹುಟ್ಟಿ ನಿಮ್ಮ ಜೊತೆಯೇ ಬದುಕ್ತಾ ಇವೆ ನಿಮ್ಮ ವಠಾರದಲ್ಲಿ. ಯೋಚನೆ ಮಾಡ್ತೀರಾ? ನಿಮಗೆ 13 ವರ್ಷ ಆಗಿದೆ. ಒಂದು ನಾಗರ ಹಾವು ನಿಮ್ಮ ವಠಾರದಲ್ಲಿ ನೀವು ಹುಟ್ಟುವಾಗಲೇ ಹುಟ್ಟಿದೆ ಅಂತ ತಿಳ್ಕೊಳ್ಳಿ, ನಿಮ್ಮ ವಠಾರದಲ್ಲಿದೆ. ನೀವು 13 ವರ್ಷದಲ್ಲಿ ನಿರಂತರವಾಗಿ ಎಲ್ಲ ಜೀವಿಗಳಿಗೂ ಕಾಣಲಿಕ್ಕೆ ಸಿಗ್ತೀರಿ ನೀವೆಲ್ಲ ಅಲ್ವಾ. ಎಲ್ಲರಿಗೂ ನಾವು ಮುಖಾಮುಖಿ ಆಗ್ತಾ ಇರ್ತೇವೆ. ಆದರೆ ನಿಮ್ಮ ಜೊತೆ ಹುಟ್ಟಿದಂಥ ಆ 13 ವರ್ಷದ ನಾಗರ ಹಾವು ಅಥವಾ 13 ವರ್ಷದ ಹೆಬ್ಬಾವು, 13 ವರ್ಷದ ಕೇರೆ ಹಾವು, 13 ವರ್ಷದ ನೀರು ಹಾವು ಯಾವತ್ತೂ ನಿಮ್ಮ ಕಣ್ಣಿಗೆ 13 ವರ್ಷದಲ್ಲಿ ಬಿದ್ದಿದೆಯಾ? ಹಾಗಾಗಿ ನೀವೇನು ಭಾವಿಸ್ತೀರಿ? ಹಾವಿಲ್ಲ. ಅಕಸ್ಮಾತ್ತಾಗಿ ಇವತ್ತು ಮನೆಗೆ ಹೋದ ಕೂಡಲೇ ಒಂದು ನಾಗರಾವು, 13 ವರ್ಷದ ನಾಗರಾವು ನಿಮ್ಮ ಎದುರು ಬಂದರೆ ಇಲ್ಲಿ ಅನ್ವೇಷಣೆ ಮಾಡ್ತಾ, ನಿಮಗೇನಾಗುತ್ತೆ ಒಮ್ಮೆಲೆ? ಹೆದರಿ ಬಿಡ್ತೀರಿ. ಕಥಕ್ಕಳಿ, ಭರತನಾಟ್ಯ, ಯಕ್ಷಗಾನ ಎಲ್ಲ ಪ್ರದರ್ಶನ ಮಾಡ್ತೀರಿ, ಹೌದಲ್ವೋ? ಹಾವ ನೋಡಿದ ಕೂಡಲೇ ನಾನು ನೋಡಿದ್ದೇನೆ. 5 ಜನ ಮಕ್ಕಳನ್ನು, ನಿಮ್ಮ ಹುಡುಗರನ್ನು ಬಿಟ್ಟರೆ 5 ಜನ 5 ರೀತಿ ವರ್ತನೆ ಮಾಡೋದನ್ನು ನೋಡಿದ್ದೇನೆ. 5 ಡ್ಯಾನ್ಸ್ ಇರ್ತದೆ ಅದರಲ್ಲಿ. ಕೆಲವರು ಮಾಡುವಂಥ ಡ್ಯಾನ್ಸಿಗೆ ಹೆಸರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡಿಬಿಡ್ತಾರೆ ಅಲ್ವಾ. ಯಾಕೆ? 13 ವರ್ಷದಿಂದ ಆ ಹಾವು ನಿಮ್ಮ ಜೊತೆ ಬದುಕ್ತಾ ಇದೆ, ಆದರೆ ಅದು ನಿಮ್ಮ ಕಣ್ಣಿಗೆ ಬೀಳಲೇ ಇಲ್ಲ. ಹಾಗಾಗಿ ನೀವೇನು ಎಣಿಸಿರ್ತೀರಿ? ಹಾವೇ ಇಲ್ಲ, ಎಲ್ಲಿಂದ ಬಂತು ಅಕಸ್ಮಾತ್ತಾಗಿ ಅಂತ ಭಾವಿಸಿಬಿಡ್ತೀರಿ. ಈ 13 ವರ್ಷದಲ್ಲಿ ನಿಮ್ಮ ದೃಷ್ಟಿಗೆ ಯಾಕೆ ಬೀಳಲಿಲ್ಲ ಅಂದರೆ, ಹಾವುಗಳು ಮತ್ತು ಇತರ ಜೀವರಾಶಿಗಳಿಗೆ ಪರಮಶತ್ರು ಮನುಷ್ಯರಂತೆ. ನಾವು ಪರಮಶತ್ರುಗಳು ಅಂದರೆ ಕಂಡುಕೊಳ್ಳಿ ಏನು ಮಾಡ್ತೀವಿ? ಒಂದು ಹೊಡೆದು ಸಾಯಿಸ್ತೀವಿ, ಅಥವಾ ನಾಗರ ಹಾವಿನ ಮೇಲೆ ದೇವರ ನಂಬಿಕೆ ಇದ್ದರೆ ಏನು ಮಾಡ್ತೀವಿ?
ಯಾರನ್ನಾದರೂ ಹಾವಿಡಿಯೋರನ್ನು ಕರೆಸ್ತೀವಿ, ಒಟ್ಟಾರೆ ಅದನ್ನು ಅಲ್ಲಿಂದ ನಾಗನನ್ನು ನಿವಾರಣೆ ಮಾಡಿಕೊಂಡು ಬಿಡ್ತೀವಿ ಅಲ್ವಾ? ಮನೆಯವರು ಮಾಡ್ತಾರೆ. ಈಗ ಇದು ಮಾಡುವಂಥದ್ದು ಎಷ್ಟು ಸರಿ? ಯಾಕಂದರೆ ನಾವು ಹುಟ್ಟಿದ ರೀತಿಯೇ ಅಥವಾ ನಮ್ಮನ್ನು ಪ್ರಕೃತಿ ಯಾವ ರೀತಿ ಸೃಷ್ಟಿ ಮಾಡಿದೆ ಮನುಷ್ಯರನ್ನು, ಅದೇ ಪ್ರಕೃತಿ ಅದೇ ದೇವರು ಹಾವುಗಳನ್ನು ಕ್ರಿಮಿಕೀಟಗಳನ್ನು ಸೃಷ್ಟಿ ಮಾಡಿರ್ತಾರೆ ಅಲ್ವಾ? ನಮ್ಮ ಸುತ್ತಮುತ್ತ ಆ ಜೀವಿಗಳು ಸೃಷ್ಟಿ ಆಗಿವೆ ಅಂತೇಳಿದರೆ ಆ ಜೀವಿಗಳಿಗೂ ನಮಗೂ ಹತ್ತಿರದ ಸಂಬಂಧ ಇದೆ. ನಾವು ಅಣ್ಣ ತಮ್ಮಂದಿರನ್ನು ಸ್ನೇಹಿತರನ್ನೆಷ್ಟು ಪ್ರೀತಿಯಿಂದ ನೋಡ್ತೀವಿ. ಈ ಜೀವಿಗಳನ್ನು ಯಾಕೆ ನಾವು ತೀರಾ ಭಯದಲ್ಲಿ ನೋಡ್ತೀವಿ? ಆ ಭಯದ ಜೊತೆ ಒಂದಷ್ಟು ತಪ್ಪು ನಂಬಿಕೆಗಳನ್ನು ಒಳಗಿಟ್ಕೊಂಡು ನೋಡ್ತೀವಿ. ಒಂದು ಹಾವನ್ನು ನೋಡಿದಾಗ ನಿಮಗೆ ಒಮ್ಮೆಲೆ ಭಯ ಬರ್ತದಲ್ಲ, ಅದು ನಿಮ್ಮ ಭಯನೋ? ಆ ಭಯ ಇದೆಯಲ್ಲ, ನಿಮ್ಮಲ್ಲೊಂದು ಭಯ ಬಂದುಬಿಡ್ತದೆ ಹಾವನ್ನು ನೋಡಿದ ಕೂಡಲೇ. ಆ ಭಯ ನಿಜವಾಗಿ ನಿಮ್ಮದೆಯಾ? ಹಾವನ್ನು ನೋಡಿದ ಕೂಡಲೇ ಹಾರಿ ಬೀಳುವಂಥ ಭಯ ನಿಮ್ಮದೆಯಾ? ಅಥವಾ ಬಾಲ್ಯದಲ್ಲಿರುವಾಗ ಒಂದು ಹಾವನ್ನು ನೋಡಿದಾಗ ನಿಮ್ಮ ತಂದೆ ತಾಯಿಗಳು ಆ ಹಾವನ್ನು ಕಂಡು ಪಟ್ಟಂಥ ಭಯ ನಿಮ್ಮೊಳಗೆ ಸೇರಿಕೊಂಡಿದೆಯಾ? ನೀವು ಹಾವನ್ನೇ ನೋಡಿಯೇ ಇಲ್ಲ ಅಂತ ತಿಳ್ಕೊಳ್ಳಿ, ಹಾವಿನ ಬಗ್ಗೆ ನಿಮಗೆ ಏನೇನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಯಾರೂ ಹೇಳಲಿಲ್ಲ ಅಂತ ತಿಳ್ಕೊಳ್ಳಿ. ಹಾವನ್ನು ನೋಡಿಯೇ ಇಲ್ಲ, ಹಾವಿನ ವಿಚಾರ ನಿಮಗೆ ಗೊತ್ತೇ ಇಲ್ಲ, ಅದು ಯಾವ ಜೀವಿ ಅಂತಲೇ ನಿಮಗೆ ಗೊತ್ತಿಲ್ಲ ಅಂತ ನೀವು ಅಂದುಕೊಳ್ಳಿ. ಈಗ ಅವಾಗೊಂದು ಆ ಜೀವಿ ಎದುರು ಬಂದರೆ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ಹಾವಿನ ಬಗ್ಗೆ ಪರಿಚಯ ಇಲ್ಲ ನಿಮಗೆ, ಅದು ಎಂಥ ಜೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀರಿ ನೀವು? ಹೆದರಿಕೆನೇ ಇಲ್ಲ ಅಲ್ವಾ? ಅವಾಗ ಹೇಗೆ ನೋಡ್ತೀರಿ? ಪಕ್ಕದ ಮನೆಗೆ ಯಾರಾದರೂ ಹೊಸಬರು ಬಂದರೆ ಹೇಗೆ ನೋಡ್ತೀರಿ ಅವರನ್ನು? ಯಾರಿವರು, ಎಲ್ಲಿಂದ ಬಂದರು ಅಲ್ವಾ? ಅಲ್ಲಿ ಕೇವಲ ಕುತೂಹಲ ಮಾತ್ರ ಇರ್ತದೆ, ಕುತೂಹಲದಿಂದ ನೋಡ್ತೀರಿ. ಆದರೆ ಹಾವನ್ನು ನೋಡುವಾಗ ತೀರ ಜೀವ ಭಯದಲ್ಲಿ ನೋಡ್ತೀರಿ ಕೆಲವರು, ಇನ್ನು ಕೆಲವರು ಅದರ ಹಿಂದೆ ಇರುವಂಥ ನಂಬಿಕೆಗಳ ಮೂಲಕ ಹೆದರಿ ನೋಡ್ತೀರಿ. ಹೆಬ್ಬಾವನ್ನು ನೋಡಿದ ಕೂಡಲೇ ಹೆಬ್ಬಾವು ಮನುಷ್ಯನನ್ನು ನುಂಗುತ್ತೆ ಅನ್ನೋ ಒಂದು ಭಯ ನಿಮ್ಮಲ್ಲಿದೆಯಾ? ನೀವು ಯಾರಾದರೂ ಹೆಬ್ಬಾವು ಮನುಷ್ಯನನ್ನು ನುಂಗಿದ್ದು ನೀವು ಯಾರಾದರೂ ಒಬ್ಬನು ನೋಡಿದ್ದೀರಾ? ಕೈ ಎತ್ತಿ ನೋಡಿದವರು ನೋಡಿದ್ದೀರಿ? ಹಿಂದ್ಗಡೆ ಇರುವವರು ನನ್ನ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ ಅಲ್ಲಿ? ಇಲ್ಲ, ನೋಡಿಲ್ಲ ಅಲ್ವಾ? ನೀವು ಯಾರೂ ನೋಡಿಲ್ಲ. ಆದರೆ ಅದನ್ನು ಯಾರು ಹೇಳಿದರು ನಿಮಗೆ? ಯಾರು ಹೇಳಿದರು? ಹೆಬ್ಬಾವು ಮನುಷ್ಯನನ್ನು ನುಂಗುತ್ತೆ ಅಂತ ಯಾರು ಹೇಳಿದರು? ಮನೆಯವರು ಹೇಳಿದರು ಅಥವಾ ನಮ್ಮ ಸುತ್ತಮುತ್ತಲಿನ ವಠಾರದವರು ಹೇಳಿದರು. ಅಂದರೆ ಹಾವಿನ ಬಗ್ಗೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ? ನಿಮ್ಮ ತಂದೆ ತಾಯಿಗಳು, ನಾನು ನನ್ನ ಹಿರಿಯರಿಂದ ಹೇಳಿದ್ದನ್ನು ಕೇಳಿಕೊಂಡು ತಿಳ್ಕೊಂಡಿದ್ದೇನೆ ಅಲ್ವಾ? ಹೆಬ್ಬಾವು ಮನುಷ್ಯನನ್ನು ನುಂಗಿದ್ದು ನೀವು ಯಾರೂ ನೋಡಿಲ್ಲ. ಎಲ್ಲಿ ತನಕ ಅಂದರೆ ಹೆಬ್ಬಾವು ಮನುಷ್ಯನನ್ನು ನುಂಗಿದ್ದನ್ನು ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು ನೋಡಿಲ್ಲ. ಭಾರತದ ಹೆಬ್ಬಾವುಗಳು ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವು ಕರಿತೀವಿ, ತುಳುವಲ್ಲಿ ಪೆರ್ಮರಿ ಅಂತ ಕರೀತಾರೆ, ಕೋರಿಲೆ ಅಂತ ಕರೀತಾರೆ. ಇದು ಒಂದೇ ಹೆಬ್ಬಾವಿಗೆ ಇಟ್ಟಂಥ ಅನೇಕ ಹೆಸರುಗಳು ಅಷ್ಟೇ, ಬೇರೆ ಬೇರೆ ಹೆಬ್ಬಾವಿಲ್ಲ. ಆ ಹೆಬ್ಬಾವು ಪಕ್ಷಿಯಿಂದ ಇಲಿಯಿಂದ ಜಿಂಕೆಯವರೆಗೆ ಆಹಾರ ತಿಂತದೆ, ಎಲ್ಲ ಪ್ರಾಣಿಗಳನ್ನು ತಿಂತದೆ. ಸಣ್ಣ ಪಕ್ಷಿಯಿಂದ ದೊಡ್ಡ ನವಿಲಿನವರೆಗೆ ತಿನ್ನುತ್ತೆ. ಅದು ಬಿಟ್ಟರೆ ಮನುಷ್ಯನನ್ನು ಈ ಭಾರತದ ಹೆಬ್ಬಾವು, ಇಂಡಿಯನ್ ರಾಕ್ ಪೈಥಾನ್ ಅಂತ ಕರೆಯುವಂಥ ಹೆಬ್ಬಾವು, ಈವರೆಗೆ ಮಕ್ಕಳನ್ನು ನುಂಗಿದ ಒಂದೇ ಒಂದು ಪುರಾವೆ ದಾಖಲೆ ಎಲ್ಲೂ ಸಿಗೋದಿಲ್ಲ. ಆದರೆ ಹಿರಿಯರು ತಪ್ಪು ಹೇಳಿಕೊಂಡು ಬಂದು 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 ನಿಮ್ಮಲ್ಲೂ ಆ ಜೀವಿಗಳ ಬಗ್ಗೆ ಅತಿಯಾದ ಭಯ ಇದೆ. ಭಯದ ಜೊತೆ ಇಲ್ಲಿ ಇನ್ನೊಂದು ಸೇರಿಕೊಳ್ಳುತ್ತೆ, ನಂಬಿಕೆಗಳು, ನಾಗರ ಹಾವಿನಿಂದ ಇರುವಂಥ ನಂಬಿಕೆಗಳು, ಇದೆಲ್ಲ ಸೇರಿಕೊಂಡು ನೀವು ಕನ್ಫ್ಯೂಷನ್ ಆಗ್ತೀರಿ. ಅವಾಗ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಜೀವರಾಶಿಗಳನ್ನು ಪರಿಚಯ ಮಾಡಿಕೊಳ್ಳೋದ್ರಿಂದ ನೀವು ದೂರ ಉಳಿತೀರಿ. ಈ ಆಹಾರ ಸರಪಳಿಯ ಬಗ್ಗೆ ನಿಮಗೆಲ್ಲ ಪಾಠ ಇದೆ ಅಲ್ವಾ? ವನ್ಯಜೀವಿಗಳ ಜೀವಜಾಲಗಳ ಬಗ್ಗೆ ಪಾಠ ಇದೆ ನೋಡಿ. ಈ ಒಂದು ಜೀವಜಾಲದಲ್ಲಿ ಬಹಳ ಸರಳವಾಗಿ ನೀವು ನೋಡುವಂಥದ್ದು ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ನೋಡಿದ್ದೀರಿ. ನಾನು ನಿಮಗೆ ಗೊತ್ತಿರುವಂಥ ವಿಚಾರವನ್ನು ಈಗ ಮಾತಾಡ್ತೇನೆ. ಆಹಾರ ಸರಪಳಿ ನಿಮ್ಮ ಮನೆಯ ಗೋಡೆಯಿಂದ, ನಿಮ್ಮ ಮನೆ ಗೋಡೆ ಇದೆ, ಗೋಡೆ ಇದೆಯಲ್ಲ ಎಲ್ಲರ ಮನೆಗೂ ಇದೆ. ಮನೆಯ ಗೋಡೆಯಿಂದ ಸಮೀಪದ ಪಶ್ಚಿಮ ಘಟ್ಟದ ಕಾಡಿನ ಹುಲಿಯವರೆಗೆ ಸಂಬಂಧ ಇದೆ, ಗೊತ್ತಿದೆ ನಿಮಗೆ? ಎಲ್ಲರ ಮನೆಯ ಗೋಡೆಯಿಂದ ಪಶ್ಚಿಮ ಘಟ್ಟದ ಹುಲಿಯವರೆಗೆ ಒಂದು ಸಂಬಂಧ, ಒಂದು ಆಹಾರದ ಸರಪಳಿ ನಿಯಮ ಹೋಗ್ತದೆ. ಬಹಳ ಸರಳವಾಗಿ ನಾನು ಉದಾಹರಣೆ ಹೇಳ್ತೇನೆ, ಆ ನಂತರ ನಿಮಗೆ ನಾನು ಕೆಲವು ಹಾವುಗಳ ವಿಡಿಯೋಸ್ಗಳನ್ನು ತೋರಿಸ್ತೇನೆ, ಅದರ ಬಗ್ಗೆ ನಂತರ ಸಂವಾದ ಅಂತ ಮಾಡೋಣ. ಪ್ರಥಮ ಚಿಕಿತ್ಸೆಯ ಬಗ್ಗೆ ಹೇಳ್ತೇನೆ. ಈಗ ರಾತ್ರಿ ಒಂದು 7-8 ಗಂಟೆ ನಂತರ ಗೋಡೆಯನ್ನು ಎಷ್ಟು ಜನ ನೋಡಿದ್ದೀರಿ? ಕೈ ಎತ್ತಿ. ನೋಡಿದ್ದೀರಿ.
ಯಾವ ಬಣ್ಣದ ಗೋಡೆ ಅಂತ ನಾನು ಕೇಳೋದಿಲ್ಲ. ಗೋಡೆ ಜೀವ ಇರ್ತದ? ಏನಿರ್ತದೆ? ಹೆಬ್ಬಾವು, ಹಲ್ಲಿ ಇರ್ತದೆ. ಸರಿ, ಒಳ್ಳೆ ಉತ್ತರ. ನೀವೆಲ್ಲ ಹಲ್ಲಿಯನ್ನು ನೋಡಿದ್ದೀರಿ. ಹಲ್ಲಿಯನ್ನು ನೋಡಿದ ಕೂಡಲೇ ಡ್ಯಾನ್ಸ್ ಎಷ್ಟು ಜನ ಮಾಡ್ತೀರಿ? ಡ್ಯಾನ್ಸ್ ಮಾಡ್ತೀರಾ ನಿಮ್ಮಲ್ಲಿ? ಏನಾದರೂ ಭಯ ಇದೆಯಾ? ಇದೆಯಲ್ಲ, ಭಯ ಇದೆಯಲ್ಲ, ಆ ಭಯ ಕ್ಲಿಯರ್ ಮಾಡೋಣ. ಹಾಂ, ಸರಿ. ಹಲ್ಲಿ ಏನು ಕೆಲಸ ಮಾಡ್ತದೆ ಗೋಡೆಯಲ್ಲಿ? ಹಾಂ, ಅದಕ್ಕೆ ನನಗೆ ಕನ್ನಡ ಮೀಡಿಯಮ್ ಅಂದರೆ ಇಷ್ಟ. ಯಾಕೆ ಹೇಳಿ? ಪಟ್ 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 ಪಟನೆ ಉತ್ತರ ಹೇಳ್ತೀರಿ ನೀವು. ಅಲ್ಲಿ ಏನು ಮಾಡ್ತಾ ಇದೆ? ಕೀಟಗಳನ್ನು ತಿಂತಾ ಇದೆ. ಇಂಗ್ಲೀಷ್ ಮೀಡಿಯಮ್ ಇಷ್ಟ ಇಲ್ಲ ಅಂತಲ್ಲ, ಯಾರಾದರೂ ಇದ್ದರೆ ಬೇಜಾರು ಮಾಡ್ಕೊಳ್ಬೇಡಿ. ಅವರಿಗೆ ಆ ಮಾಹಿತಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಇಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನೋಡ್ತೀರಿ, ಈಗ ಹೇಳಿದ್ರಿ ಕೀಟಗಳನ್ನು ತಿನ್ನುತ್ತೆ ಅಂತೇಳಿ. ನಮ್ಮ ಹಿರಿಯರು ಏನು ಮಾಡ್ತಾರೆ ನೋಡಿದ್ದೀರಾ? ಒಂದು ಬ್ಯಾಟು, ಕರೆಂಟ್ ಬ್ಯಾಟ್ ನೋಡಿದ್ದೀರಾ? ಯಾರ ಮನೆಯಲ್ಲೆಲ್ಲ ನುಸಿ ಹೊಡಿತಾರೆ ರಾತ್ರಿ? ನಿಮ್ಮ ಮನೇಲಿ ಹೊಡಿತಾರೆ, ಬ್ಯಾಟಿನಿಂದ ಪಟ್ 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 ಹೊಡಿತಾರೆ. ನೀವು ಇವತ್ತು ಕೇಳಬೇಕು ಮನೆಯವ್ರ ಹತ್ರ. ಈಗ ಹಲ್ಲಿ ಏನು ಮಾಡ್ತದೆ? ಒಂದೊಂದು ಕೋಣೆಯಲ್ಲಿ ಒಂದೊಂದು ಪ್ಯಾರ್, ಎರಡೆರಡು ಹಲ್ಲಿಗಳಿರ್ತವೆ. ಅಥವಾ ಒಂದೇ ಕಡೆ ಒಂದು 10-15 ಹಲ್ಲಿಗಳು, ದೊಡ್ಡ ಲೈಟ್ ಹಾಕಿದರೆ 10-15 ಹಲ್ಲಿಗಳು ಅಲ್ಲಿ ಬಂದು ಕೂತ್ಕೊಳ್ತವೆ. ಯಾಕಂದರೆ ಕೀಟಗಳನ್ನು ಹಿಡಿಲಿಕ್ಕೆ, ಸೊಳ್ಳೆಗಳನ್ನು ತಿನ್ನಲಿಕ್ಕೆ ಅವುಗಳು ಬರ್ತವೆ. ಹಲ್ಲಿಗಳು ಸೊಳ್ಳೆಗಳನ್ನು ನಾಶ ಮಾಡೋದ್ರಿಂದ ನಮಗೆ ಯಾವ ಉಪಕಾರ? ಏನು? ಕೆಲವು ರೀತಿಯ ಕಾಯಿಲೆ ಬರ್ತದೆ ನಮಗೆ. ಡೆಂಗ್ಯೂ ಬರ್ತದ ಸೊಳ್ಳೆಯಿಂದ, ಮಲೇರಿಯಾ ಬರ್ತದ. ಆ ಸೊಳ್ಳೆಗಳನ್ನು ಈ ಹಲ್ಲಿಗಳು ತಿಂದು ನಾಶ ಮಾಡ್ತವೆ. ಆದರೆ ನಮ್ಮ ಹಿರಿಯರು ಏನು ಮಾಡ್ತಾರೆ ಅಂದರೆ, ಕೆಲವರು, ನಮ್ಮದೇ ಒಬ್ಬ ಸಂಬಂಧಿಕನನ್ನು ನಾನು ನೋಡಿದ್ದೇನೆ, ತುಂಬ ರಿಚ್ಚು ಮನುಷ್ಯ. ಬೆಳಿಗ್ಗೆ ಒಂದು 8 ಗಂಟೆ ಹೋದರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾನೆ. ಅವನು ಬಂದು ಕೂಡಲೇ ಮೊದಲು ಪ್ಯಾಂಟ್ ಶರ್ಟ್ ಎಲ್ಲ ಬಿಚ್ಚುತ್ತಾನೆ, ಒಂದು ಬೈರಸ್ ಉಟ್ಕೊಳ್ತಾನೆ, ಕರೆಂಟ್ ಬ್ಯಾಟ್ ಇಟ್ಕೊಳ್ತಾನೆ. ಕರೆಂಟ್ ಬ್ಯಾಟ್ ಇಟ್ಕೊಂಡು 1 ಗಂಟೆ ಗೋಡೆ ಕೋಣೆ ಎಲ್ಲ ಸೊಳ್ಳೆ ಹೊಡಿತಾನೆ. ಪಟ್ 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 ಅಂತ ಹೊಡಿತಾ ಇರ್ತಾನೆ. ನಾನು ಹೋಗಿ ಒಂದಿನ ಕೇಳಿದೆ, ಯಾಕೆ ಮಾರಾಯ ನೀನು ಇಷ್ಟೆಲ್ಲ ಶ್ರಮ ಪಡ್ತೀವಿ ಒಂದು ದಿನಕ್ಕೆ ಅಂತೇಳಿ. ಅವನು ಹೇಳ್ತಾನೆ, ಡೆಂಗ್ಯೂ ಬರ್ಬೋದಲ್ಲ, ಮಲೇರಿಯಾ ಎಲ್ಲ ಇದರಿಂದ ಬರೋದಲ್ಲ ಮಾರಾಯ, ಅದಕ್ಕೆ ನಾಶ ಮಾಡೋದು. ಅದಕ್ಕೆ ನಾನು ಕೇಳಿದೆ, ಹಾಗಾದರೆ ನಿನ್ನ ಕೋಣೆಯಲ್ಲಿ 2-2, 3-3 ಹಲ್ಲಿಗಳು ಯಾಕಿರೋದು? ಯಾವ ಕಾರಣಕ್ಕೆ ಹಲ್ಲಿಗಳು ಬಂದಿರ್ತವೆ? ನಮ್ಮನ್ನು ರಕ್ಷಣೆ ಮಾಡಲಿಕ್ಕೂ ಕೂಡ ಆ ಹಲ್ಲಿಗಳು ಕೆಲಸ ಮಾಡ್ತವೆ. ಹಲ್ಲಿಗಳು ವಿಷಕಾರಿನಾ? ವಿಷಕಾರಿನಾ? ಖಂಡಿತ ನಿಮಗೆಲ್ಲ ಗೊತ್ತಿದೆಯಾ ವಿಷಕಾರಿ ಅಲ್ಲ ಅಂತೇಳಿ? ಒಂದು 10 ವರ್ಷದ ಹಿಂದೆ ವಿಷಕಾರಿ ಅಂತಲೇ ಹೇಳಲಾಗ್ತಾಯಿತ್ತು. ಈಗ ನಿಮ್ಮಲ್ಲಿ ಬದಲಾವಣೆ ಆಗಿದೆ. ಹಿಂದೆಲ್ಲ ನೋಡ್ತಾ ಇದ್ರಲ್ಲ, ನಮ್ಮ ಹಿರಿಯರಿಗೆ ಗೊತ್ತಿದೆ, ಟೀಚರ್ಸಿಗೆಲ್ಲ ಗೊತ್ತಿದೆ. ಪತ್ರಿಕೆಯಲ್ಲಿ ಬರ್ತಾಯಿತ್ತು ಸುದ್ದಿ. ಬಿಸಿಯೂಟ ಸೇರಿಸಿ 150 ಮಕ್ಕಳು, ಹಲ್ಲಿ ಬಿದ್ದ ಬಿಸಿಯೂಟ ಸೇವಿಸಿ 150 ಮಕ್ಕಳು ಅಸ್ವಸ್ಥ ಅಂತ ಬರ್ತಾಯಿದ್ರು. ಒಂದು ಫೋಟೋ ಬರ್ತಾಯಿದ್ದು, ಎಲ್ಲ ಆಸ್ಪತ್ರೆಯಲ್ಲಿ ಬೆಡ್ಡಲ್ಲಿ ಮಲ್ಕೊಂಡದ್ದು. ಅದು ಹೇಗೆ? ಕೆಲವರು ಅದರಿಂದ ನೀವು ವಿಷಕಾರಿ ಅಲ್ಲ ಅಂತ ಹೇಳ್ತೀರಿ, ಆದರೆ ಮಕ್ಕಳೆಲ್ಲ ಆಸ್ಪತ್ರೆಯಲ್ಲಿ ಯಾಕೆ ಅಡ್ಮಿಟ್ ಆಗಿದ್ದಾರೆ ಅಂತ ಒಂದು ನಂಬಿಕೆ ಬರ್ತಾಯಿತ್ತು. ಅಲ್ಲಿ ಏನು ನಡೆದಿರ್ತದಂದರೆ, 100-200 ಮಕ್ಕಳಿಗೆ ಅಡಿಗೆ ಮಾಡ್ತಾರೆ ಅವರು. ಅಷ್ಟು ಅನ್ನ ಬೇಯಿಸುವಾಗ, ಸಾಂಬಾರು ಪಾಯಸ ಬೇಯಿಸುವಾಗ ಎಲ್ಲೋ ಅಪ್ಪಿತಪ್ಪಿ ಒಂದು ಹಲ್ಲಿ ಬಿದ್ದಿರ್ತದೆ, ಅನ್ನಕ್ಕೆ ಬಿದ್ದಿರ್ತದೆ. ನೀವು ಸಾಲಾಗಿ ಊಟ ಕೂತ್ಕೊಳ್ತೀರಿ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅದೃಷ್ಟವಂತರು ಇರ್ತೀರ ಅಂತ ತಿಳ್ಕೊಳ್ಳಿ. ಅವರ ಪ್ಲೇಟಿಗೆ ಅದು ಬಂದು ಬೀಳುತ್ತೆ, ಹಲ್ಲಿ, ಸತ್ತ ಹಲ್ಲಿ. ನೀವೇನು ಮಾಡ್ತೀರಿ? ಆ ಹಲ್ಲಿಯನ್ನು ಮೆಲ್ಲ ತೆಗೆದು ಬದಿಗಿಟ್ಟು ಊಟ ಮಾಡ್ತೀರಾ? ಮತ್ತೇನು ಮಾಡ್ತೀರಿ? ಹೀಗೆ ಎತ್ತುಕೊಂಡು ಬಿಸಾಡ್ತೀರಾ? ಹೀಗೆ ಎತ್ಕೊಂಡು ಏನು ಮಾಡ್ತೀರಿ? ಮುಖದಲ್ಲಿ ಕಣ್ಣೀರು, ಈ ವ್ಯಾಕ್ ಆ್ಯಕ್ಷನ್ ಇದೆಯಲ್ಲ, ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲರಿಗೂ ವ್ಯಾಕ್ 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 ಕೊನೆಯ ತನಕ ವ್ಯಾಕ್ ಆಗ್ತಾ ಹೋಗ್ತದೆ. ಅದು ನೋಡಿಯೇ ವಾಂತಿ ಬರುತ್ತೆ. ಟೀಚರ್ಸ್ಗೆಲ್ಲ ಭಯ ಆಗ್ತದೆ, ಈ ಮಕ್ಕಳಿಗೆ ಏನಾಯಿತು ಅಂತೇಳಿ, ಆಗಬಾರ್ದು ಅಂತೇಳಿ ಎಲ್ಲ ಮಕ್ಕಳನ್ನು ಕೊಂಡೋಗಿ ಆಸ್ಪತ್ರೆಗೆ ಹಾಕಿಬಿಡ್ತಾರೆ. ಅಷ್ಟೇ ಆಗೋದು. ಅಲ್ಲಿ ನಿಮ್ಮ ಭಯ ನಿವಾರಣೆಗೆ ಡ್ರಿಪ್ಸ್ ಕೊಡ್ತಾರೆ, ಗ್ಲುಕೋಸ್ ನೀರು ಕೊಡ್ತಾರೆ. 24 ಗಂಟೆ ಆರಾಮಾಗಿ ಇರ್ತೀರಿ. ಆ ದಿನ ಶಾಲೆಗೆ ರಜೆ ಬಂತು ಬಿಡಿ, ಸೀದಾ ಮರುದಿನ ಮನೆಗೆ ಬಂದ್ರಿ. ಅಲ್ಲಿ ಹಲ್ಲಿ ಬಿದ್ದಿದ್ದರಿಂದ ಏನೂ ಅಪಾಯ ಇಲ್ಲ. ಯಾಕಂದರೆ ಕೋಳಿ ತಿನ್ನೋದಿಲ್ಲ ನೀವು. ಕೋಳಿ ಥರನೇ ಹಲ್ಲಿಗಳು ಕೂಡ ವಿಷಕಾರಿ ಅಲ್ಲ. ಹಲ್ಲಿ ಅಕಸ್ಮಾತ್ತಾಗಿ ಬೀಳ್ತದೆ. ಹಾಗೆ ಹಲ್ಲಿ ಕೀಟಗಳನ್ನು ತಿಂತದೆ ನಿಮ್ಮ ಮನೆಯಲ್ಲಿ. ಮತ್ತೆ ಗೋಡೆಗೆ ಬರೋಣ. ಹಲ್ಲಿ ಕೀಟಗಳನ್ನು ಹಿಂದ್ಗಡೆ ಕೇಳ್ತಾ ಇದೆಯಲ್ಲ, ಎಲ್ಲ ಸರಿಯಾಗಿ ಕೇಳಿಸ್ತಾ ಇದೆಯಾ? ಕೀಟಗಳನ್ನು ಹಲ್ಲಿ ತಿಂತದೆ. ನಿಮ್ಮ ಮನೆಯೊಳಗೆ ಮತ್ತೆ 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 ಕೀಟಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ. ಅದು ಕೀಟಗಳು ಯಾಕೆ ಉತ್ಪತ್ತಿ ಆಗ್ತವೆ ಅಂದರೆ, ಮನೆಯ ಶುದ್ಧತೆಯನ್ನು ನಾವು ಹೆಚ್ಚಾಗಿ ಕಾಪಾಡಿಕೊಳ್ಳದಿದ್ದಾಗ ಕೀಟಗಳು ಉತ್ಪತ್ತಿ ಆಗ್ತವೆ. ಕೀಟಗಳು ಉತ್ಪತ್ತಿ ಆದ ಕೂಡಲೇ ಹಲ್ಲಿಗಳೇನು ಮಾಡ್ತವೆ? ಸಂತಾನೋತ್ಪತ್ತಿ ಮಾಡ್ತವೆ. ಇವತ್ತು ಮನೆಗೆ ಹೋಗಿ ನೋಡಿ ನೀವು, ಹಲ್ಲಿ ಇದ್ದರೆ ಗೋಡೆಯ ಎಡೆಯಲ್ಲಿ ಆ ಫೋಟೋ ಅಥವಾ ಅಜ್ಜ ಅಜ್ಜಿಯ ಫೋಟೋ, ಗಡಿಯಾರದ ಎಡೆಯಲ್ಲಿ ಹಲ್ಲಿಗಳ ಮೊಟ್ಟೆಗಳು ಇರ್ತವೆ. ನೋಡಿದರೆ ಹಲ್ಲಿಯ ಮೊಟ್ಟೆಗಳು ಸಣ್ಣ ಸಣ್ಣ ಮೊಟ್ಟೆಗಳಿರ್ತವೆ.
ನಿಮ್ಮ ಮನೆಯೊಳಗೆ ಹಲ್ಲಿಗಳು ಮೊಟ್ಟೆ ಇಟ್ಟಿವೆ ಅಂತ ಹೇಳಿದರೆ ನಿಮ್ಮ ಮನೆಯೊಳಗಿನ ಕೀಟಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಲೆಕ್ಕ. ಅಂದರೆ 2 ಹಲ್ಲಿ 4 ಹಲ್ಲಿಗಳಿಂದ ಇಲ್ಲಿಯ ಕೀಟಗಳನ್ನು ಸಮತೋಲನ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಮತ್ತೆ ಸಂತಾನೋತ್ಪತ್ತಿ ಮಾಡ್ತಾ ಇವೆ ಹಲ್ಲಿಗಳು. ಇದು ನಿಮ್ಮ ಮನೆಯೊಳಗೇ ನಡೀತಾ ಇರುವಂಥ ಪ್ರಕ್ರಿಯೆ. ಎಕ್ಸ್ಟ್ರಾ ಹಲ್ಲಿಗಳು ಬಂದ ಕೂಡಲೇ, ಹಲ್ಲಿಗಳ ವಂಶ ಯದ್ವಾತದ್ದಾದ ಕೂಡಲೇ ಇನ್ನೊಂದು ಹಾವು ಬರ್ತದೆ ನಿಮ್ಮ ಮನೆಗೆ. ಯಾರಿಗೂ ಇದು ಗೊತ್ತಾಗದ ವಿಚಾರ. 70% ಮನೆಗಳಿಗೆ ಬರ್ತದೆ, 30% ಮನೆಗಳಿಗೆ ಬರೋದಿಲ್ಲ. ಈ 70% ಮನೆಗಳಿಗೆ ಆ ಹಾವು ರಾತ್ರಿ ಸಂಚಾರಿ ಮೆಲ್ಲ ಎಲ್ಲಾದರೂ ನೀವೆಲ್ಲ ಸ್ವಿಚ್ ಆಫ್ ಮಾಡಿದ ನಂತರ, ಲೈಟ್ ಆಫ್ ಮಾಡಿದ ನಂತರ ಎಲ್ಲೋ ಒಂದು ಸಣ್ಣ ಎಡೆಯಿಂದ ಬಂದು, ಸಣ್ಣ ಹಾವು, ಈಗ ನಿಮಗೆ ಇದರಲ್ಲಿ ತೋರಿಸ್ತೀನಿ ನಾನು, ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಹಾವು ಬಂದು ಗೋಡೆಯನ್ನು ಸಲೀಸಾಗಿ ಮೂಲೆಯಿಂದ ಹತ್ಕೊಂಡೋಗಿ ಗೋಡೆಗೆ ಹೋಗಿ ಹಲ್ಲಿಯನ್ನು ತಿಂತದೆ. ಅದಕ್ಕೆ ತೋಳ ಹಾವು ಅಂತ ನಾವು ಕರಿತೀವಿ. ಕಾಮನ್ ವೂಲ್ಫ್ ಸ್ನೇಕ್ ಅಂತ ಬರ್ತದೆ. ಅದರಲ್ಲಿ 2-3 ಬಣ್ಣದ ಹಾವುಗಳು ಬರ್ತವೆ. ಸಣ್ಣ ಹಾವುಗಳು, ವಿಷರಹಿತ ಹಾವುಗಳು, ವಿಷಕಾರಿಗಳಲ್ಲ. ಒಳಗೆ ಬಂದದ್ದು ಬೇಕಾದಷ್ಟು, ಒಂದು ಹಲ್ಲಿ ತಿಂದರೆ 15 ದಿನ ಊಟ ಬೇಡ ಒಂದು ಹಾವಿಗೆ. ಎಲ್ಲ ಹಲ್ಲಿಗಳನ್ನು ತಿನ್ನೋದಿಲ್ಲ. ಅದೇನಾಗ್ತದೆ, ಹಾಗೆ ಹಲ್ಲಿಗಳು ಜಾಸ್ತಿ ಆಗ್ತಾ ಈ ತೋಳ ಹಾವು ಏನು ಮಾಡ್ತದೆ, ಬಂದ ತೋಳ ಹಾವು ತನ್ನ ಸಂಗಾತಿಯನ್ನು ಒಂದಿನ ಒಳಗೆ ಕರೆಯುತ್ತೆ. ತೋಳ ಹಾವುಗಳು ನಿಮ್ಮ ಮಾಡಿನೆಡೆಯಲ್ಲಿ, ಕೊಮೋಡೆಲ್ಲ ಇರ್ತದಲ್ಲ, ಕೊಮೋಡಿನೆಡೆಯಲ್ಲಿ, ಸಿಂಕಿನೆಡೆಯಲ್ಲಿ ಸಣ್ಣ ಸಣ್ಣ ತೂತುಗಳಿದ್ದರೆ, ಹಳೆ ಸಾಮಾನುಗಳನ್ನು ಸ್ಟೋರ್ ಮಾಡಿದರೆ, ಮರದ ಕಬಾಟುಗಳಿದ್ದರೆ ಅದರ ಒಳಗೆ ಅವುಗಳು ಮಿಲನ ಆಗಿ ಮೊಟ್ಟೆ ಇಟ್ಟಲ್ಲೇ ಮರಿ ಮಾಡ್ತವೆ. ತುಂಬ ಮನೆಗಳಲ್ಲಿ ಸಣ್ಣ ಸಣ್ಣ ಮರಿಗಳು ಕೆಳಗೆ ಬೀಳುವುದನ್ನು ಸ್ವಲ್ಪ ಟೀಚರ್ಸಿಗೆ ಸ್ವಲ್ಪ ಭಯ ಆಗ್ತದೆ, ಇಲ್ಲಲ್ಲ, ಅದು ಕ್ಲಿಯರ್ ಮಾಡ್ತೇನೆ ನಾನು. ಇದು ಎಲ್ಲರ ಮನೆಗಳಲ್ಲಿ ಬಹುತೇಕ ಮನೆಗಳಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ. ಆದರೆ 99% ಭಾಗ ನಮ್ಮ ಗಮನಕ್ಕೆ ಚೂರು ಬಾರದಂತೆ ಬಹಳ ಗೌಪ್ಯವಾಗಿ ಈ ಪ್ರಕ್ರಿಯೆ ನಡೀತದೆ. ಒಂದು ವೇಳೆ ಆ ಹಾವು ಇದೆ ಅಂತ ಗೊತ್ತಾದರೆ ನೀವು ಬಿಡ್ತೀರಾ? ಅದನ್ನು ಬಡಿದು ಚಚ್ಚಿ ಗಿಚ್ಚಿ ಏನೋ ಮಾಡಿ ಹೊರಗಾಗ್ತೀರಿ, ಅಥವಾ ಹಾವು ಹಿಡಿಯೋರನ್ನು ಕರಿತೀರಿ, ಏನೋ ಮಾಡ್ತೀರಿ. ಅದು ಗೊತ್ತಿದೆ, ಪ್ರಕೃತಿಗೆ ಅದು ಗೊತ್ತಿದೆ. ಹಾಗಾಗಿ ಏನು ಮಾಡುತ್ತೆ, ನಿಮ್ಮ ಮನೆಯ ಒಳಗಿನ ಮತ್ತು ಪಶ್ಚಿಮ ಘಟ್ಟದ ಹೊರಗಿನ ಒಂದು ವ್ಯವಸ್ಥೆಯನ್ನು ಸಮತೋಲನ ಮಾಡಲಿಕ್ಕೆ ಪ್ರಕೃತಿ ಆ ಗೌಪ್ಯತೆಯನ್ನು ಕಾಪಾಡಿಕೊಂಡಿದೆ. ಈ ತೋಳ ಹಾವುಗಳೇನಾಗ್ತವೆ, ಮೊಟ್ಟೆ ಇಟ್ಟು ಮರಿ ಮಾಡಿದ ನಂತರ ತೋಳ ಹಾವುಗಳ ವಂಶ ಜಾಸ್ತಿ ಆಯಿತು ನಿಮ್ಮ ಮನೆ ಒಳಗೆ. ಆವಾಗ ತೋಳ ಹಾವುಗಳನ್ನು ತಿನ್ನಲಿಕ್ಕೆ ಇನ್ನೊಂದು ಹಾವು ಬರ್ತದೆ. ಆ ಹಾವಿನ ಹೆಸರು ನಾನೀಗ ಹೇಳೋದಿಲ್ಲ. ಅದು ಕೂಡ ರಾತ್ರಿ ಸಂಚಾರಿ, ರಾತ್ರಿ ಹೊರಗೆ ಬರ್ತದೆ, ಬಂದು ಮಾಡಿ ಹತ್ತುತ್ತದೆ. ಎಲ್ಲಿ ತೋಳ ಹಾವಿದೆ ಅದನ್ನು ನುಂಗುತ್ತೆ. ನುಂಗಿದ ನಂತರ ಅದು ಹೊರಗಡೆ ವಾಸ ಮಾಡುವಂಥ ಹಾವು, ಅದು ಮತ್ತೆ ಹೊರಗೆ ಹೋಗುತ್ತೆ. ಹೀಗೆ ಇದು ನಿರಂತರ ನಡೀತಾ ಇರ್ತದೆ, ವರ್ಷಾನುಗಟ್ಟಲೆ ನಡೀತಾ ಇರ್ತದೆ. ಒಂದು ದಿನ ಆ ಹೊರಗಿನಿಂದ ತೋಳ ಹಾವನ್ನು ತಿನ್ನಲಿಕ್ಕೆ ಬಂದಂಥ ಹಾವು ಯಾವುದಾದ್ರೂ ಪಕ್ಷಿಯ, ಸರ್ಪೆಂಟ್ ಈಗಲ್ ಅಂತ ನಾವು ಕರಿತೀವಿ, ಅಂದರೆ ಹಾವುಗಳನ್ನೇ ತಿನ್ನುವಂಥ ಒಂದು ಗಿಡುಗ ಇದೆ, ಅದರ ಬಾಯಿಗೆ ಬೀಳ್ಬೋದು. ಆ ಪಕ್ಷಿ ಪಶ್ಚಿಮ ಘಟ್ಟದಲ್ಲಿ ದೊಡ್ಡ ಕಾಡುಗಳಲ್ಲಿ ವಾಸ ಮಾಡುವಂಥ ಪಕ್ಷಿ ಆಗಿರ್ಬೋದು. ಈ ಪ್ರಕ್ರಿಯೆ ನಿಮ್ಮ ಮನೆಯ ಗೋಡೆಯಲ್ಲಿರುವ ಕೀಟಗಳನ್ನು ಹಲ್ಲಿ ತಿಂತದೆ, ಹಲ್ಲಿಯನ್ನು ತೋಳ ಹಾವು ತಿಂತು, ತೋಳ ಹಾವನ್ನು ಇನ್ನೊಂದು ಹಾವು ತಿಂತು, ಆ ಹಾವನ್ನು ಪಕ್ಷಿ ತಿಂತು, ಕಾಡಲ್ಲಿ ವಾಸ ಮಾಡೋದು. ಆ ಪಕ್ಷಿ ಯಾವತ್ತಾದರೂ ಆಯುಷ್ಯ ಮುಗ್ದು ಸತ್ತು ಭೂಮಿಗೆ ಬೀಳುತ್ತೆ, ಕಾಡಿಗೆ ಬೀಳುತ್ತೆ. ಬಿದ್ದ ನಂತರ ಅದೇನಾಗುತ್ತೆ, ಪಕ್ಷಿ ಸತ್ತು ಬಿದ್ದ ನಂತರ ಕೊಳೆತು ಗೊಬ್ಬರ ಆಗ್ತದೆ ಕಾಡಲ್ಲಿ. ಆ ಗೊಬ್ಬರವನ್ನು ಸಸ್ಯಗಳು ಹೀರಿಕೊಳ್ತವೆ. ಸಸ್ಯವನ್ನು ಕಾಡಲ್ಲಿ ಜಿಂಕೆ ಮೊಲಗಳಿದ್ದರೆ ಆ ಸಸ್ಯವನ್ನು ಅವುಗಳು ತಿಂತವೆ. ಜಿಂಕೆ ಮೊಲಗಳನ್ನು ಕಾಡಲ್ಲಿ ಏನು ತಿಂತದೆ, ಹುಲಿ ಚಿರತೆಗಳು ತಿಂತವೆ. ನೋಡಿ, ನಿಮ್ಮ ಮನೆಯ ಗೋಡೆಯ ಕೀಟದಿಂದ ಪಶ್ಚಿಮ ಘಟ್ಟ ಅಥವಾ ದಟ್ಟ ಕಾಡಿನ ಒಳಗಿನ ಜೀವ ಜಂತುಗಳಿಗೆ ಸಂಬಂಧ ಇದೆ. ಆ ಸಂಬಂಧದಲ್ಲಿ ನಡುವೆ ನಾವು ಕೂಡ ಬರ್ತೀವಿ. ಈಗ ಗೋಡೆನೇ ಇಲ್ಲದಿದ್ದರೆ ಕೀಟಗಳಿಗೆ ಆಹಾರ ಎಲ್ಲಿ, ಹಲ್ಲಿಗಳಿಗೆ ಆಹಾರ ಎಲ್ಲಿ, ತೋಳ ಹಾವಿಗೆ ಆಹಾರ ಎಲ್ಲಿ, ಇನ್ನೊಂದು ಹಾವಿಗೆ ಆಹಾರ ಎಲ್ಲಿ, ಪಕ್ಷಿಗೆ ಆಹಾರ ಎಲ್ಲಿ? ಅಂದರೆ ನಾವು ಮನೆ ಕಟ್ಟಿ ಇದ್ದುಕೊಂಡು ಅವುಗಳಿಗೆ ಆಸರೆ, ಅವುಗಳಿಂದ ನಾವು ಆಸರೆ ಪಡಿತೀವಿ. ಆದರೆ ನಾವು ಇದು ಯಾವುದೂ ಗೊತ್ತಿಲ್ಲದೆ ಅವುಗಳನ್ನು ಕಂಡ ಕೂಡಲೇ ಬಡಿದು ಸಾಯಿಸ್ತೀವಿ. ಇದು ಯಾಕೆ? ಹಾವುಗಳಿಂದ ಅಪಾಯ ಯಾವಾಗ? ಕರೆಕ್ಟಾಗಿ ಕೇಳ್ಕೊಳ್ಳಿ. ಹಾವುಗಳಿಂದ ನಮಗೆ ಅಪಾಯ ಯಾವಾಗ ಆಗೋದು? ಏನು? ಯಾವತ್ತಾದರೂ ಒಂದು ನೀವು ಕೂತ್ಕೊಂಡಲ್ಲಿ, ನೀವು ಊಟ ಮಾಡ್ತಾ ಇರುವಾಗ, ನೀವು ನಡ್ಕೊಂಡು ಹೋಗ್ತಾ ಇರುವಾಗ ಸುಮ್ಮನೆ ಬಂದು ಒಂದು ಸಲ ಕಚ್ಚಿ ಹೊರಟೋದದ್ದಿದೆಯಾ? ಇದೆಯಾ? ಏನೂ ಇಲ್ಲಲ್ಲ. ನೀವಾದರೂ ಆಚೆ ಈಚೆ ಹೋಗುವಾಗ ಯಾರೋ ಫ್ರೆಂಡ್ಸಿಗೆ ಚೂಟಿ ಹೋಗ್ತೀರಿ ಅಲ್ವಾ? ಹೀಗೆ ಚೂಟಿ ಹೇಗಿದೆಯಾ, ಹೀಗೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಹಾವುಗಳು ಒಂದು ಸಲ ಆದರೂ ಯಾರಿಗಾದ್ರೂ ಕಚ್ಚಬೇಕಾದ್ರೆ ಏನಾಗಬೇಕು? ಅವುಗಳಿಗೆ ನೋವಾಗಬೇಕು. ಹೇಗೆ ನೋವು? 60-70 kg ಭಾರ ಇರ್ತೀವಿ ನಾವು.
ಈಗ ನಮ್ಮ ಅನಿಲ್ ಸರ್ ಇದ್ದಾರೆ, ರಾಜೇಶ್ ಸರ್ ಇದ್ದಾರೆ, ನಾವೆಲ್ಲ ಒಳ್ಳೆ ಇಟ್ಟಿದ್ದೀವಿ, 60-70 kg ವೆಯ್ಟು. ಒಂದಿಷ್ಟು ದಪ್ಪದ ಹಾವು ಇದೆ ತಿಳ್ಕೊಳ್ಳಿ, ಎಲ್ಲೋ ಹೋಗ್ತಾ ಇದೆ, ಒಂದಿಷ್ಟು ದಪ್ಪದ ಹಾವು. ನಾವೇನು ಮಾಡ್ತೀವಿ, ಗೊತ್ತಿಲ್ಲದನ್ನು ಬಿಡ್ತೀವಿ. 60-70 kg ಭಾರದ ದೇಹ ಇಷ್ಟು ದಪ್ಪದ ಹಾವಿನ ಶರೀರದ ಮೇಲೆ ಬಿದ್ದಾಗ, ಅದಕ್ಕೆ ಅಷ್ಟು ವೆಯ್ಟಿನ ದೇಹ ಒಂದು ಹಾವಿನ ಮೇಲೆ ಅಕಸ್ಮಾತ್ತಾಗಿ ಬಿದ್ದಾಗ ಆ ಹಾವಿಗೆ ಯಾವ ರೀತಿ ಅನುಭವ ಆಗುವುದು ನೋವಿನದ್ದು ಕಲ್ಪನೆ ಮಾಡ್ಕೊಳ್ಳಿ. 60-70 kg ಭಾರ ಥಬಕ್ಕನೆ ಮೆಟ್ಟಿಬಿಡ್ತೀವಿ. ಮೆಟ್ಟಿದಾಗ ಒಂದು ಕಲ್ಪನೆ, ಉದಾಹರಣೆ ಕೊಡೋದಾದರೆ, ಒಂದು ಆನೆ ನಮ್ಮನ್ನು ಒಂದು ಕಾಲಲ್ಲಿ ತುಳಿದ್ರೆ ಏನಾಗ್ಬೋದು, ಎಲ್ಲೆಲ್ಲಿಂದ ಏನೇನು ಹೊರಗೆ ಬರ್ಬೋದು ಯೋಚನೆ ಮಾಡಿ. ಅದೇ ರೀತಿ ಹಾವುಗಳಲ್ಲೂ ಕೂಡ ಗುದದ್ವಾರ, ನಾವು ಮೆಟ್ಟಿದ ವೇಗಕ್ಕೆ ಮಲಮೂತ್ರ ಸವಿಸ್ಕೊಳ್ತವೆ, ಹೊಟ್ಟೆಗೆ ಇದು ಮಾಡಿದ ಸಂದರ್ಭ. ಆವಾಗ ಆ ಕ್ಷಣ ಅವುಗಳು ಏನು ಮಾಡಬೇಕು, ನಾವು ಮೆಟ್ಟಿದಾಗ ಏನು ಮಾಡಬೇಕು, ರಿಯಾಕ್ಟ್ ಹೇಗೆ ಮಾಡಬೇಕು, ಕಚ್ಚಲೇಬೇಕಲ್ವಾ. ಇಲ್ಲಿ ತಪ್ಪು ಯಾರಲ್ಲಿ ನಡೆದದ್ದು, ನಾವೇನು ಮಾಡ್ತೀವಿ, ನಾವಾಗೇ ತುಳಿತೀವಿ, ನಮ್ಮ ಅಜ್ಞಾನದಿಂದ ತುಳಿತೀವಿ, ನೋವು ಮಾಡ್ತೀವಿ, ಅವುಗಳು ಕಚ್ಚುತ್ತವೆ. ಕಚ್ಚಿದ ಬೆನ್ನಿಗೆ ಇನ್ನೊಂದು ಇದು ಕೊಡ್ತೀವಿ, ಸಮರ್ಥನೆ ಕೊಡ್ತೀವಿ, ಅದು ನನಗೆ ಕಚ್ಚಿತ್ತು ಅದನ್ನು ಬಿಡಬಾರ್ದು ಅಂತೇಳಿ ಅದನ್ನು ಚಚ್ಚಿ ಸಾಯಿಸ್ತೀವಿ. ಮೊದಲು ನೋವು ಮಾಡಿದ್ದೆ ನಾವು, ಆನಂತರ ಕೊಂದು ಹಾಕೋದು ನಾವು. ಯಾರು ಈ ಹಕ್ಕನ್ನು ನಮಗೆ ಕೊಟ್ಟರು, ಯಾರು ಆ ಒಂದು ಹಾವನ್ನು ಸೃಷ್ಟಿ ಮಾಡಿದ್ರು, ಯಾರು ಮಾಡಿದ್ದು? ನಾನು ಮಾಡಿಲ್ಲ, ನನ್ನ ಅಪ್ಪ ಮಾಡಿಲ್ಲ, ನನ್ನ ಅಜ್ಜ ಮಾಡಿಲ್ಲ. ಅಂದಮೇಲೆ ಯಾರು ಮಾಡಿದರು ಹಾವನ್ನು? ಒಂದು ಸೃಷ್ಟಿ, ಒಂದು ಕೀಟವನ್ನು ಯಾರು ಸೃಷ್ಟಿ ಮಾಡಿದರು? ಒಂದು ಕಪ್ಪೆಯನ್ನು, ಒಂದು ಪಕ್ಷಿಯನ್ನು ಸೃಷ್ಟಿ ಮಾಡಿದ್ದು ಯಾವುದು? ನೀವಾ? ನಾವೇನು ಮಾಡಿಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾರು? ಹಾಂ, ದೇವರು, ಪ್ರಕೃತಿ ಒಂದು ಶಕ್ತಿ ಅಲ್ವಾ. ನಮ್ಮನ್ನು ಸೃಷ್ಟಿ ಮಾಡಿದ ಥರನೇ ಆ ಜೀವಿಗಳನ್ನು ಅದು ಸೃಷ್ಟಿ ಮಾಡಿದೆ. ಒಂದು ಹಾವನ್ನು ಸೃಷ್ಟಿ ಮಾಡಬೇಕಾದ್ರೆ ಒಂದು ಉದ್ದೇಶ ಇದೆ ಅದರ ಹಿಂದೆ ಪ್ರಕೃತಿಗೆ. ಅದನ್ನು ತಿಳಿದುಕೊಳ್ಳದೆ ನಾವು ನಾಶ ಮಾಡ್ತೀವಿ. ಉದಾಹರಣೆಗೆ, ನಿಮ್ಮ ಸುತ್ತಮುತ್ತಲಿನ ಜೀವರಾಶಿಗಳನ್ನು ನೀವು ಎಷ್ಟು ಉಳಿಸ್ತೀರೋ, ಅಂದರೆ ಒಂದು ಇರುವೆಯಿಂದ ಒಂದು ಆನೆಯವರೆಗೆ ನಿಮ್ಮ ವಠಾರದಲ್ಲಿದ್ದರೆ ಅವುಗಳನ್ನು ನೀವು ಎಷ್ಟು ಮಟ್ಟಕ್ಕೆ ಹೊಡೆಯದೆ ಬಡಿಯದೆ ಅವುಗಳ ಪಾಡಿಗೆ ಬಿಡ್ತೀರೋ ಅಷ್ಟೂ ನಮ್ಮ ಪರಿಸರ ಆರೋಗ್ಯಪೂರ್ಣವಾಗಿ ಇರ್ತದೆ. ಉದಾಹರಣೆಗೆ, ಒಂದು ಕಡಂಬಳ ಹಾವು ಗೊತ್ತಾ ನಿಮಗೆ? ಕಟ್ಟು ಹಾವು, ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಕರಿತೀವಿ. ಕಡಂಬಳ, ಕಟ್ಟು ಹಾವು, ಕಡಂಬಲೆ ಅಂತ ತುಳುವಲ್ಲಿ ಕರೀತಾರೆ. ನಾಗರ ಹಾವಿಗಿಂತಲೂ ಸ್ವಲ್ಪ ಹೆಚ್ಚು ವಿಷಕಾರಿ, ಭಾರತದ ವಿಷಕಾರಿಗಳಲ್ಲಿ ಸ್ವಲ್ಪ ಪ್ರಮುಖ ಪಾತ್ರ ಇರುವಂಥದ್ದು. ಪುಟ್ಟ ಹಾವು, ನೀವೆಲ್ಲ ಈ ವಿಡಿಯೋದಲ್ಲಿ ನೋಡ್ತೀರಿ ಈಗ. ಆದರೆ ಆ ಒಂದು ಹಾವನ್ನು ನೀವು ನಿಮ್ಮ ಮನೆ ಅಂಗಳಕ್ಕೆ, ನಿಮ್ಮ ಮನೆಯೊಳಗೆ ಬಂದ ಹೊಡೆಯದೆ ಓಡಿಸಿಬಿಟ್ರೆ ಅಲ್ಲೊಂದು ಪ್ರಕ್ರಿಯೆ ನಡೆಯುತ್ತೆ. ಹೊಡಿಲಿಲ್ಲ ನೀವು, ಅದನ್ನು ಓಡಿಸಿಬಿಟ್ರಿ, ಜೀವದಾನ ಮಾಡಿದ್ರಿ, ಆವಾಗ ಏನಾಗುತ್ತೆ ಗೊತ್ತಲ್ಲ? ಒಂದು ಕಡಂಬಳ ಹಾವನ್ನು ನೀವು ಹೊಡೆಯದೆ ಹೊರಗೆ ಓಡಿಸಿದ್ರೆ ಅದರಿಂದ ಉಪಕಾರ ಏನು ಗೊತ್ತಾ? ಆ ವಠಾರದಲ್ಲಿರುವಂತಹ ನಾಗರ ಹಾವು, ಕೇರೆ ಹಾವು, ಹೆಬ್ಬಾವಿನ ಮರಿ, ತೋಳ ಹಾವು, ನೀರು ಹಾವು, ಈ ಎಲ್ಲ ಹಾವುಗಳ ಮರಿಗಳನ್ನು ಆ ಕಡಂಬಳ ತಿಂದು ಬದುಕುವಂಥ ಹಾವು. ಒಂದು ಕಡಂಬಳವನ್ನು ನಿಮ್ಮ ವಠಾರದಲ್ಲಿ ನೀವು ಉಳಿಸ್ಕೊಂಡ್ರೆ ಅಷ್ಟೂ ಪ್ರಭೇದದ ಹಾವುಗಳ ವಂಶವನ್ನು ಹತೋಟಿಯಲ್ಲಿಟ್ಟುಕೊಂಡ ಆಗುತ್ತೆ. ಉದಾಹರಣೆಗೆ, ಒಂದು ಕೇರೆ ಹಾವು ನಿಮ್ಮ ಮನೆಯೊಳಗೆ ಪದೇ ಪದೇ ಬರ್ತಾ ಇದ್ದರೆ, ಕೇರೆ ಹಾವು ವಿಷಕಾರಿ ಅಲ್ಲ, ನಿಮ್ಮ ಮನೆಯೊಳಗೆ ಹಗಲು ಸಂಚಾರಿ, ಬೆಳಿಗ್ಗೆ ಬಂದರೆ ಸಂಜೆಯವರೆಗೆ 6-7 ಇಲಿಗಳನ್ನು ತಿಂದು ಹೋಗ್ತದೆ. ಒಂದು ಕೇರೆ ಹಾವನ್ನು ಉಳಿಸ್ಕೊಂಡ್ರೆ ವರ್ಷದಲ್ಲಿ ಲಕ್ಷಾಂತರ ಇಲಿಗಳನ್ನು ಸಮತೋಲನ ಮಾಡಿದ ಹಾಗೆ. ಹಾಗಾಗಿ ಹಾವುಗಳನ್ನು ಆದಷ್ಟು ನಾವು ಹಾವುಗಳ ಬಗ್ಗೆ ಸತ್ಯ ವಿಚಾರವನ್ನು ತಿಳಿದುಕೊಂಡು ಅವುಗಳನ್ನು ರಕ್ಷಣೆ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ಈ ಕಾರ್ಯಕ್ರಮ. ಈಗ ಕೆಲವು ವಿಡಿಯೋಗಳನ್ನು ನಾವು ನೋಡ್ತಾ ಹೋಗೋಣ, ಸಣ್ಣ ಸಣ್ಣ ವಿಡಿಯೋ. ನೀವೆಲ್ಲ ನೋಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವ ಪ್ರಶ್ನೆಗಳಿದ್ದರೂ ಇವತ್ತು ನೀವು, ಹಿಂದಿನವರು ಕೂಡ, ನಿದ್ರೆ ಬರ್ತಾ ಇದ್ದರೆ ಒಂದು ಸಲ ಜೋರಾಗಿ ಬಾಯಿ ಅಕಳಿಸಿ ಕಿವಿಯನ್ನು ಹಿಂಡ್ಕೊಳ್ಳಿ, ನಿದ್ದೆ ಹೋಗ್ತದೆ. ಹಿಂದ್ಗಡೆಯಲ್ಲಿ ಯಾರಾದರೂ ನಿದ್ದೆ ಬರ್ತಾ ಇದ್ದರೆ, ನಿದ್ದೆ ಬರೋದಿಲ್ಲ ಈಗ, ಯಾಕಂದರೆ ಈಗ ಕೊನೆಯಲ್ಲಿ ನಾವು ಒಂದು 5-6 ಹಾವುಗಳನ್ನು ಹೀಗೆ ಬಿಟ್ಟು ಬಿಡೋದ್ರಲ್ಲಿದ್ದೇವೆ. ನಿಮ್ಮ ನಿದ್ದೆ ಓಡಿಸ್ಲಿಕ್ಕೆ ಮತ್ತೆ ಹಿಡಿಯೋದು. ಹಾಗೆ ಮಾಡೋಣ. ಇಲ್ಲ, ಹಾವೆಲ್ಲ ತರಲಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ, ವಿಡಿಯೋಗಳನ್ನೆಲ್ಲ ತಂದಿದೆ. ಈಗ ವಿಡಿಯೋಗಳನ್ನು ನೋಡೋಣ. ಈಗ ಈ ಹಾವನ್ನು ನೋಡ್ಕೊಳ್ಳಿ. ಸಣ್ಣ ಹಾವು, ಪುಟ್ಟ ಹಾವು. ಈ ಹಾವನ್ನು ನೋಡಿದ್ದೀರಾ? ನಾನೊಂದು ಬೆಂಕಿ ಕಡ್ಡಿ ಇಟ್ಟಿದ್ದೀನಿ. ಅದು ಯಾಕೆ ಗೊತ್ತಾಯ್ತಾ? ಆ ಹಾವಿನ ಅಳತೆ ಗೊತ್ತಾಗಲಿಕ್ಕೆ. ಪುಟ್ಟ ಹಾವು, ಎರೆಹುಳ ಗಾತ್ರದ ಹಾವು, ವರ್ಮ್ ಸ್ನೇಕ್ ಅಥವಾ ಬ್ಲೈಂಡ್ ಸ್ನೇಕ್ ಅಂತ ಕರಿತೀವಿ. ಕುರುಡು ಹಾವು ಅಂತ ಕನ್ನಡದಲ್ಲಿ ಕರೀತಾರೆ, ತುಳುವಲ್ಲಿ ಕುಮೆ ಮಣ್ಣು ಅಂತ ಕರೀತಾರೆ. ಈ ಹಿರಿಯರು ಏನು ಮಾಡ್ತಾರಂದರೆ,
ಇದನ್ನು ಕಂಡ್ರೆ ಕಾಣ್ತಾ ಇದೆಯಲ್ಲ, ಈ ಹಾವನ್ನು ಕಂಡ್ರೆ ಇದು ಅತ್ಯಂತ ವಿಷಕಾರಿ ಹಾವು, ಇದನ್ನು ಮುಟ್ಟಿದ್ರೆ ಕೊಳೆಯುತ್ತೆ ಅಂತೇಳಿ ಹಿಡಿದು ಬಡಿದು ಸಾಯಿಸಿ ಸುಟ್ಟು ಹಾಕ್ಬಿಡ್ತಾರೆ. ಆದರೆ ಇದು ರಹಿತವಾದ ಹಾವು, ಕೈಯಲ್ಲಿ ಮುಟ್ಟಿದ್ರೂ ಯಾವುದೇ ರೀತಿಯ ಅಪಾಯ ಇಲ್ಲ. ನೋಡಿ, ಬೆರಳಿಗೆ ಸುತ್ತ ಹಾಕ್ಕೊಂಡಿದ್ದು ನೋಡಿ. ನಾವು ಮುಟ್ಟಿದ ಕೂಡಲೇ ಬೆರಳಿಗೆ ಸುತ್ತ ಹಾಕ್ಕೊಂಡು ಬಾಲದ ತುದಿಯಿಂದ ಮೆಲ್ಲನೆ ಒಂದು ರೀತಿ, ಬಾಲದ ತುದಿ ಸ್ವಲ್ಪ ಚೂಪಾಗಿದೆ, ಮೆಲ್ಲ ಚುಚ್ಚುತ್ತೆ, ನಮಗೆ ಒಂದು ರೀತಿ ಕಚ್ಚಗುಳಿ ಆಗುತ್ತೆ. ಅಕ್ಕಪಕ್ಕದವ್ರು ನಿಮ್ಗೇನಾದರೂ ಸ್ವಲ್ಪ ಕಚ್ಚಗುಳಿ ಮಾಡಿದರೆ ಏನು ಮಾಡ್ತೀರಿ ನೀವು? ಏನೋ ಡ್ಯಾನ್ಸ್ ಮಾಡ್ತೀರಿ. ಬಟ್ ಹಾವು ಸುತ್ತಕೊಂಡು ಕಚ್ಚಗುಳಿ ಮಾಡಿದಾಗ ಏನು ಮಾಡ್ತೀರಿ? ಬೊಬ್ಬೆ ಹೊಡ್ಕೊಂಡು ಓಡಿ ಹೋಗ್ತೀರಿ, ಕೈಯಲ್ಲಿ ಹಿಡಿದ್ರೆ ಅಕಸ್ಮಾತ್. ಆ ರೀತಿ ಯಾಕೆ ಮಾಡುತ್ತೆ ಅಂದರೆ ಆತ್ಮರಕ್ಷಣೆ. ನೀವು ಹಿಡಿದಿದ್ದೀರಿ, ನಿಮ್ಮಿಂದ ತಪ್ಪಿಸ್ಕೊಳ್ಳಬೇಕು ಕೈಯಿಂದ. ಆ ರೀತಿ ಮಾಡ್ತದೆ. ಪುಟ್ಟ ಹಾವು ವಿಷಕಾರಿ ಅಲ್ಲ. ನಿಮ್ಮ ಮನೆಯ ಒಳಗೆ ವಠಾರದಲ್ಲಿ ಗೆದ್ದಲು ಇರುವೆಗಳ ಸಂಖ್ಯೆ ಜಾಸ್ತಿ ಇದ್ದರೆ ಅವುಗಳನ್ನು ತಿಂದು ಗೆದ್ದಲುಗಳ ವಂಶವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಕೆಲಸ ಮಾಡ್ತದೆ. ವಿಷಕಾರಿ ಅಲ್ಲ. ಕುಮೆ ಮಣ್ಣು ತುಳುವಲ್ಲಿ, ತುಳು ಎಲ್ರಿಗೆ ಬರ್ತದ? ಇಲ್ಲಿ ಎಲ್ರಿಗೆ ತುಳು ಬರ್ತದೆ. ಇನ್ನು ಮುಂದೆ ನಿಮ್ಮ ಮನೆಯವರು ಯಾರಾದರೂ ಕುಮೆ ಮಣ್ಣು ವಿಷಕಾರಿ ಅಂತ ಹೇಳಿದರೆ ಒಪ್ಕೊಳ್ಬೇಡಿ. ಹಾಂ, ಈಗ ಈ ಹಾವನ್ನು ನೋಡಿದ್ದೀರಾ? ಎಂಥ ಹಾವಿದು? ಈ ಹಾವಿನ ಬಗ್ಗೆ ಏನಾದರೂ ವಿಷಯ ಇದೆಯಾ? ನಾನು ಆಗಲೇ ಹೇಳಿದಾಗೆ ಮಕ್ಕಳನ್ನು ನುಂಗುತ್ತೆ ಅನ್ನೋದೆಲ್ಲ ಕಟ್ಟುಕತೆ. ವಿಷರಹಿತ ಹಾವುಗಳಲ್ಲಿ ಅತ್ಯಂತ ದೊಡ್ಡ ಹಾವು ಅಂದರೆ ಹೆಬ್ಬಾವು. ಸುಮಾರು 18 ಅಡಿಗಳವರೆಗೆ ಉದ್ದ ಬೆಳೆಯುತ್ತೆ. ಅದರ ಶರೀರ ಬಣ್ಣ ನೋಡ್ಕೊಳ್ಳಿ. ಹೆಬ್ಬಾವನ್ನು ಗುರುಸೋದು ಹೇಗಂದರೆ, ಈ ಕನ್ನಡಿ ಹಾವು ಮತ್ತು ಹೆಬ್ಬಾವನ್ನು ಗುರುಸೋದ್ರಲ್ಲಿ ನಮ್ಮವರು ಬಹಳ ಒಂದು ಗೊಂದಲಕ್ಕೆ ಬೀಳ್ತಾರೆ. ಇಲ್ಲಿ ಹೆಬ್ಬಾವಿನ ನಡೂ ನೆತ್ತಿಯಲ್ಲಿ ಒಂದು ನಾಮ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ನಡೂ ನೆತ್ತಿಯಲ್ಲಿ ಒಂದು ಗೆರೆ ಇದೆ. ಅದು ಹೆಬ್ಬಾವುಗಳಲ್ಲಿ ಮಾತ್ರ ಬರುವಂಥ ಗೆರೆ. ಆ ನಾಮ, ಆ ಗೆರೆ ಸಣ್ಣ ಮರಿಯಿಂದ ಹಿಡಿದು ದೊಡ್ಡ ಹೆಬ್ಬಾವಿನವರೆಗೆ ಇರ್ತದೆ. ಹೆಬ್ಬಾವನ್ನು ಗುರುಸುವಂಥದ್ದು ಸುಲಭ. ಅತ್ಯಂತ ಮುಗ್ಧ ಹಾವು. ನೀವು ಹಿಡಿಲಿಕ್ಕೋಗಿ ನೋವು ಮಾಡಿದರೆ ಮಾತ್ರ ಕಚ್ಚುತ್ತೆ, ಬಿಟ್ಟರೆ ಇಲ್ಲದಿದ್ದರೆ ನಮ್ಮ ವಠಾರದಲ್ಲೇ ಸುತ್ತಾಡಿಕೊಂಡು ಇಲಿ ಹೆಗ್ಗಣಗಳನ್ನು ತಿಂದುಕೊಂಡು, ನಿಮ್ಮ ಮನೆಯಲ್ಲಿ 10-15 ಬೆಕ್ಕುಗಳನ್ನು ನಾಯಿಗಳನ್ನು ಸಾಕಿದರೆ ಅವುಗಳನ್ನು ತಿಂದು ಸಮತೋಲನ ಇಟ್ಟುಕೊಂಡು ಹೋಗ್ತದೆ. ಆದರೆ ಮನುಷ್ಯ ಅಥವಾ ಮಕ್ಕಳನ್ನು ಹೆಬ್ಬಾವುಗಳು, ಭಾರತದ ಹೆಬ್ಬಾವುಗಳು, ಇಂಡಿಯನ್ ರಾಕ್ ಪೈಥಾನ್ ಈವರೆಗೆ ನುಂಗಿದ ಹಿಡಿದ ಪುರಾವೆ ಒಂದೂ ಇಲ್ಲ. ಮರ ಕೂಡ ಹತ್ತಬಹುದು. ತುಂಬ ನೀವು ಭಯಪಡಿಸಿದರೆ ತಕ್ಷಣ ಮರ ಹತ್ತಿ ಮೇಲೆ ಹೋಗಿ ಮರದ ಮೇಲೆ ಕೂತ್ಕೊಳ್ತದೆ. ನೋಡಿದ್ರಿ ಎಷ್ಟು ಚಂದ ಇದೆ? ನೋಡಿದ್ರ? ಹತ್ತಿರದಲ್ಲಿ ಹೆಬ್ಬಾವನ್ನು ನೋಡಿದರೆ ಯಾರಾದರೂ ನೋಡಿದ್ರಿ? ಹೇಗೆ ನೋಡಿದ್ರಿ? ಒಂದು ಸುಂದರವಾದ ಜೀವಿ ಅಂತ ನೋಡಿದ್ರಾ? ತೀರ ಭಯದಲ್ಲಿ ನೋಡಿದ್ರಿ. ಒಂದು ನಾಗರವು ಎದುರು ಬಂದು ಕೂಡಲೇ, ಹಾಂ ನೋಡಿ, ಇದು ನೋಡಿ, ಒಂದು ದೊಡ್ಡ ನಾಯಿಯನ್ನು ನುಂಗಿದೆ ನೋಡಿ. ಇಲ್ಲಿ ಏನಾಗ್ತದಂದರೆ, ಈ ದೊಡ್ಡ ದೊಡ್ಡ ನಾಯಿಯನ್ನು, ಜಿಂಕೆ ಮರಿಯನ್ನು, ಕರುವನ್ನೆಲ್ಲ ದೊಡ್ಡ ದೊಡ್ಡ ಹೆಬ್ಬಾವುಗಳು ನುಂಗೋದನ್ನು ನೋಡಿ ಇದು ಮನುಷ್ಯನನ್ನು ಯಾಕೆ ನುಂಗಬಾರ್ದು ಅಂತ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಬೆಳೆದು ಬಿಟ್ಟಿದೆ. ಅದು ಅಲ್ಲದೆ ಈಗ ವಿಡಿಯೋಗಳು ಬರ್ತಾ ಇವೆ, ನೋಡಿದ್ರಾ? ಮನುಷ್ಯರನ್ನು ಹೆಬ್ಬಾವುಗಳು ನುಂಗಿದ್ದು ಮತ್ತು ಹೆಬ್ಬಾವಿನ ಹೊಟ್ಟೆಯನ್ನು ಕುಯ್ದು ಮನುಷ್ಯರನ್ನು ಹೊರಗೆ ತೆಗೆದದ್ದು ವಿಡಿಯೋಗಳು ನೋಡಿರ್ತೀರಾ? ಆ ವಿಡಿಯೋ ಆಫ್ರಿಕನ್ ರಾಕ್ ಪೈಥಾನ್ ಅಂತೇಳಿ ಒಂದು ಪ್ರಭೇದದ ಹೆಬ್ಬಾವು. ಅದು ಮಾತ್ರ ಮನುಷ್ಯನ ನುಂಗಿದ ಪುರಾವೆ ಇದೆ, ಅಪರೂಪಕ್ಕೆ. ಅದನ್ನು ಹೊರತುಪಡಿಸಿದರೆ ಬೇರೆ ಹೆಬ್ಬಾವುಗಳು, ನಮ್ಮ ಈ ಹೆಬ್ಬಾವು ಈವರೆಗೆ ಮನುಷ್ಯರ ಮಕ್ಕಳನ್ನು ತಿಂದಿಲ್ಲ. ಆದರೆ ನಮ್ಮವರಿಗೆ ಅದು ಯಾವ ಹೆಬ್ಬಾವು, ಇದು ಯಾವ ಹೆಬ್ಬಾವು ಅಂತ ಗೊತ್ತಿಲ್ಲದೆ ಇದು ಹೆಬ್ಬಾವು ಕೂಡ ನುಂಗುತ್ತೆ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಇದು ನಿಮ್ಮ ವಠಾರದಲ್ಲಿದ್ದಷ್ಟು ಒಳ್ಳೆಯದು. ಹೆಚ್ಚು ಕೋಳಿ ಸಾಕಿದರೆ ಅದನ್ನು ಸಮತೋಲನ ಮಾಡ್ತದೆ, ಹೆಚ್ಚು ಬೆಕ್ಕುಗಳನ್ನು ಸಾಕಿದರೆ ಅದನ್ನು ತಿನ್ನುತ್ತೆ. ಹಾಂ, ನೆಕ್ಸ್ಟ್ ಸರ್ ನೋಡಿ, ಈಗ ನಾನು ನಿಮಗೆ ತೋರಿಸುವಂಥ ಎಲ್ಲ ಹಾವುಗಳು ನಿಮ್ಮ ಮನೆಯ ಸುತ್ತಮುತ್ತ ನಿರಂತರವಾಗಿ ವಾಸ ಮಾಡುವಂಥ ಹಾವುಗಳು. ಎಲ್ಲೋ ಪಶ್ಚಿಮ ಘಟ್ಟದ ಕಾಡಲ್ಲಿರುವಂಥ ತೋರಿಸ್ತಾ ಇಲ್ಲ. ಇದಕ್ಕೆ ಮೌಂಟೇನ್ ಟ್ರಿಂಕೆಟ್ ಸ್ನೇಕ್ ಅಂತ ಕರಿತೀವಿ, ಅಥವಾ ಸಾರಿ ಬಳ ಅಂತ ಕರಿತೀವಿ. ವಿಷರಹಿತ ಹಾವು. ಶರೀರ ಬಣ್ಣ ನೋಡಿ, ಈ ಕಟ್ಟುಗಳು ನೋಡಿ, ಅರ್ಧ ಶರೀರದವರೆಗೆ, ತಲೆಯಿಂದ ಅರ್ಧ ಶರೀರದವರೆಗೆ ಕಟ್ಟುಗಳು ನೋಡಿ, ಕಾಣ್ತಾ ಇದೆಯಾ? ಕಟ್ಟು 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 ಇದೆ. ಅರ್ಧ ಶರೀರದ ನಂತರ ಕಟ್ಟುಗಳಿಲ್ಲ ನೋಡಿ. ಇದನ್ನು ಗುರುತಿಸೋದು ಹಾಗೆ, ಕಟ್ಟುಗಳಿಲ್ಲ. ಎರಡೂ ಪಾರ್ಶ್ವದಲ್ಲಿ ಕಂದು ಬಣ್ಣದ 2 ರೇಖೆ ಬಾಲದವರೆಗೆ ಇರ್ತದೆ. ಅತ್ಯಂತ ಮುಗ್ಧ ಹಾವಿದು. ಇದು ಅದನ್ನು ನಿಲ್ಲಿಸಿ ನಾವೇನಾದರೂ ಎದುರುಗಡೆ ಈ ವಸ್ತುವನ್ನು ಇದು ಮಾಡಿದರೆ ಹೆದ್ರಿ, ಇದೇನು ಮಾಡ್ತು? ನಾನು ಕ್ಯಾಮರಾ ಇಟ್ಕೊಂಡಿದ್ದೇನೆ, ಅದನ್ನು ನೋಡಿ ಹೆದ್ರಿ ಕಚ್ಚಿತು. ಬಾಯಿ ಓಪನ್ ಮಾಡ್ತದೆ ನೋಡಿ, ಅದು ಬಾಯಿ ಓಪನ್ ಮಾಡಿ ನಮ್ಮನ್ನು ಹೆದರಿಸುವುದಷ್ಟೇ ನೋಡಿ. ಇಲ್ಲಿ ಅದಕ್ಕೆ ಸಿಕ್ಕಾಪಟ್ಟೆ ಭಯ ಆಗಿದೆ.
ಆ ಭಯವನ್ನು ತೋರಿಸ್ಕೊಳ್ಳಿಕ್ಕೆ ನಮಗೆ ಭಯವನ್ನು ಹುಟ್ಟಿಸುವಂಥ ಕ್ರಮ. ನೋಡಿ, ಇಲಿಯನ್ನು ಹೇಗೆ ತಿನ್ನುತ್ತೆ ನೋಡಿ. ನಿಮ್ಮ ಮನೆಯ ಮಾಡಿಗೆ ಬರುತ್ತೆ, ಮಾಡಿಗೆ ಬಂದು ಇಲಿಯನ್ನು ಹಿಡಿದು ಹೆಬ್ಬಾವಿನ ಥರ ಸುತ್ತ ಹಾಕ್ಕೊಂಡು ಹಿಡಿದು ತಿನ್ನುತ್ತೆ. ಇದು ಮೊಟ್ಟೆ ಇಡ್ತಾ ಇದೆ ನೋಡಿ, ಇಲ್ಲಿ ಮೊಟ್ಟೆ ಇಡುವ ಹಾವು ನೋಡಿದ್ರಿ. ನೋಡಿ, ಈ ಬಾಲವನ್ನು ಅಲ್ಲಾಡ್ತಾ ಇದೆ, ಯಾಕೆ ಗೊತ್ತಾ? ಹತ್ತಿರ ಬಂದರೆ ಬಾಲದಿಂದ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿ ಪಟ್ಟನೆ ಕಚ್ಚುವ ಅಂತೇಳಿ. ಆದರೆ ವಿಷಕಾರಿ ಹಾವಲ್ಲ, ಮೊಟ್ಟೆ ಇಟ್ಟಿದೆ ನೋಡಿ. ಮಾಡಿಗೆ ಬಂದು ಇಲಿಯನ್ನು ತಿಂತಾ ಇದೆ, ಕಾಣ್ತಾ ಇದೆಯಾ? ಎಲ್ಲರ ಹೆಚ್ಚಿನವರ ಮನೆಯ ಮಾಡಿಗೆ ಬಂದು ಹೋಗಿರ್ತದೆ. ಹಂಚಿನ ಮಾಡಾದರೆ, ಸ್ಲ್ಯಾಬಿನ ಮನೆ ಆದರೂ ಬರ್ತದೆ, ಇಲಿ ಕೆಳಗಿದ್ರೆ ಏನೂ ಅಪಾಯ ಇಲ್ಲ. ಈ ಹಾವನ್ನು ಒಮ್ಮೆ ಗುರುಸ್ಕೊಳ್ಳಿ ಅಷ್ಟೇ.